ಸೊ ಬ್ಯಾಪ್ಟಿಸ್ಟು, ಪೆಂಟೆಕೋಸ್ಟು, ಸೆವೆಂತ್ ಡೇ ಅನ್ನೋ ಲೇಬಲ್ನ ತೆಗೆದಾಕ್ಬಿಟ್ಟು ವಿ ಆರ್ ದ ಸನ್ಸ್ ಆಫ್ ಗಾಡ್ ಅನ್ನೋ ಯೋಚನೆಯಲ್ಲಿ ನೀವು ನನ್ನ ಪ್ರಸಂಗನ ಕೇಳಿದರೆ ನಿಮಗೆಲ್ಲನೂ ವ್ಯತ್ಯಾಸವಾಗಿಯೇ ಕಾಣಿಸುತ್ತೆ. ಸೊ ಟ್ಯಾಗನ್ನ ಎತ್ತಿಬಿಡಿ, ಲೇಬಲ್ನ ಎತ್ತಿಬಿಡಿ. ನಾವು ಯಾವ ಡಿನಾಮಿನೇಷನ್ ಅನ್ನೋದು ನಮಗೆ ಮುಖ್ಯ ಅಲ್ಲ, ನಾವು ಯಾರು ಅನ್ನೋದೇ ತುಂಬ ಮುಖ್ಯ. ದರ್ ಈಸ್ ಎ ಟೈಮ್. ಸೊ ಆ ಟೈಮ್ ಬರೋವರೆಗೂ ನಾವು ತಲೆ ಕೆಡ್ಸ್ಕೊಬಾರ್ದು. ಏನಪ್ಪ ದೇವ್ರು ಯಾಕೆ ಹಿಂಗೆ ಮಾಡ್ತಾಯಿಲ್ಲ, ನಿನಗೆ ಅಂತ ಟೈಮ್ ಬಂದಾಗ ನೋ ಒನ್ ಕ್ಯಾನ್ ಸ್ಟಾಪ್ ಇಟ್. ಸೊ ಈ ಕಾಲದಲ್ಲಿ ಖರ್ಚಿಫು, ನೆರಳು, ಬೈಬಲಲ್ಲಿ ಹೆಂಗಿತ್ತು, ಈ ಕಾಲದಲ್ಲಿ ಯೂಟ್ಯೂಬು, ಫೇಸ್ಬುಕ್ಕು, ಇಂಟರ್ನೆಟ್ಟು, ಇನ್ಸ್ಟಾಗ್ರಾಮು ಎಲ್ಲ ಇದೆ. ನೀವು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ನನ್ನನ್ನು ನೋಡ್ತಾ ಫಿಲಿಪ್ ಪಾಸ್ಟ್ರು ಮಾತಾಡ್ತಾ ಇದ್ದರೆ ನನ್ನ ಲೈಫ್ ಚೇಂಜ್ ಆಗುತ್ತೆ ಅನ್ನೋ ಎದುರು ನೋಡುವಿಕೆ ಇದ್ದರೆ ಇದ್ರ ಮುಖಾಂತರ ನಿನಗೆ ಅದ್ಭುತ ನಡೀತೆ. ಹೇಗೆ ಖರ್ಚಿಫಲ್ಲಿ ಅದ್ಭುತ ನಡೀತೋ, ಹೇಗೆ ನೆರಳಲ್ಲಿ ಅದ್ಭುತ ನಡೀತೋ, ಹೇಗೆ ಬಟ್ಟೆಯಲ್ಲಿ ಅದ್ಭುತ ನಡೀತೋ, ಫೇಸ್ಬುಕ್ ಮುಖಾಂತರ ನಿನಗೆ ಅದ್ಭುತ ನಡೆಯುತ್ತೆ. ಬಿಲೀವ್ ದಟ್. ಇವಾಗ ಗೋಡಂಬಿ, ದ್ರಾಕ್ಷಿ, ಸ್ವಲ್ಪ ಹಾಲು, ಆಮೇಲೆ ಅನಾನಸು ಎಲ್ಲ ಒಂದು ಪಾತ್ರೆಯಲ್ಲಿ ಇಡ್ತೀವಿ ಅಂತ ಇಟ್ಕೊಳ್ಳಿ. ಯಾಕಂದರೆ ಬೇಕಾಗಿರೋದೆಲ್ಲ ಒಟ್ಟಿಗೆ ಹಾಕ್ಬಿಡ್ತೀವಿ. ಏನಾಗುತ್ತೆ ಅದು? ಕೇಸರಿ ಭಾತ್ ಆಗಿರುತ್ತಾ? ಸೊ ಯಾವ್ಯಾವುದನ್ನು ಯಾವಾಗ ಆ್ಯಡ್ ಮಾಡಿದ್ರೇ ಅದು ರುಚಿ ಬರೋದು. ದೇವ್ರಿಗೆ ಗೊತ್ತು ಯಾವಾಗ ನಿನ್ನ ಲೈಫಲ್ಲಿ ಆ್ಯಡ್ ಮಾಡಬೇಕು ಅಂತ. ಒಂದೊಂದೇ ಆನ್ ಟೈಮನ್ನು ಆ್ಯಡ್ ಮಾಡಿ ನಿನ್ನ ಡಿಶ್ನ, ನಿನ್ನ ಲೈಫ್ನ ಸೂಪರಾಗಿ ಮಾಡೋದಕ್ಕೆ ಗಾಡ್ ಈಸ್ ವೆಯ್ಟಿಂಗ್ ಟು ಕ್ರಿಯೇಟ್ ಯುವರ್ ಲೈಫ್ ಸೂಪರ್ಲಿ ಆನ್ ಟೈಮ್. ಯಾಕಂದರೆ ನಾವು ಬಿತ್ತಿ ಆಶೀರ್ವಾದ ಬರೋಲ್ಲ. ಯಾಕಂದರೆ ಆಶೀರ್ವಾದ ಬರೋದು ನಾಟ್ ಬೈ ಸೋಯಿಂಗ್, ಥ್ರೂ ಕ್ರೈಸ್ಟ್. ಚೆನ್ನಾಗಿ ತಿಳ್ಕೊಳ್ಳಿ. ಬ್ಲೆಸ್ಸಿಂಗ್ ಕಮ್ಸ್ ಥ್ರೂ ದ ಕ್ರಾಸ್, ನಾಟ್ ಬೈ ಅವರ್ ಸೋಯಿಂಗ್. ದೆನ್ ವೈ ವಿ ಹ್ಯಾವ್ ಟು ಸೋ. ಚರ್ಚಿಗೆ ಆನ್ ಟೈಮಿಗೆ ಬರ್ತಾರೆ ಅಂದರೆ ಅವರು ಪ್ರಸನ್ನತೆಯನ್ನು ನೋಡಿ ಬರ್ತಾರೆ. ಪಾಸ್ಟರ್ ಬರ್ಬೇಕಾದ್ರೆ ಬರ್ತಾರೆ ಅಂದರೆ ಅವರು ಪ್ರಸಂಗನ ನೋಡಿ ಬರ್ತಾರೆ. ಪ್ರಸನ್ನತೆಗೆ ಬಂದರೆ ಚರ್ಚ್ ಓಪನ್ ಆಗಾಕಿಂದ ಮುಂಚೆನೂ ಬಂದು ನಿಂತಿದ್ದೀರಾ, ಇನ್ನೂ ಓಪನ್ ಆಗಿಲ್ವಲ್ಲ ಅಂತ. ದಟ್ ಈಸ್ ಕಾಲ್ಡ್ ಪ್ರೆಸೆನ್ಸ್. ಜಾನ್ 1:12 ಈ ರೀತಿ ಹೇಳುತ್ತೆ. ಯೋಹಾನನಿಗೆ ಬರೆದ ಪುಸ್ತಕ 1:12 ಈ ರೀತಿ ಹೇಳುತ್ತೆ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ನಾವೆಲ್ಲ ದೇವರ ಮಕ್ಕಳು ಅನ್ನೋ ಟ್ಯಾಗ್ ಬಿಟ್ಟು, ಆ ಲೇಬಲ್ ಬಿಟ್ಟು ಬೇರೆ ಯಾವ ಲೇಬಲ್ ಇರಬಾರ್ದು. ಐ ಮೀನ್ ವಿ ಹ್ಯಾವ್ ಎ ಟ್ಯಾಗ್, ವಿ ಹ್ಯಾವ್ ಎ ಲೇಬಲ್, ದಟ್ ಈಸ್ ಕಾಲ್ಡ್ ವಿ ಆರ್ ದ ಸನ್ಸ್ ಆಫ್ ಗಾಡ್. ಐ ಮೀನ್ ಇದನ್ನು ಬಿಟ್ಟು ನಾವೆಲ್ಲ ಸೆವೆಂತ್ ಡೇ, ನಾವೆಲ್ಲ ಮೆಥಡಿಸ್ಟು, ನಾವೆಲ್ಲ ಬ್ಯಾಪ್ಟಿಸ್ಟು, ನಾವೆಲ್ಲ CSI, ನಾವೆಲ್ಲ ESI, ECI. ಸೊ ಬ್ಯಾಪ್ಟಿಸ್ಟು, ಪೆಂಟೆಕೋಸ್ಟು, ಸೆವೆಂತ್ ಡೇ ಅನ್ನೋ ಲೇಬಲ್ನ ತೆಗೆದಾಕ್ಬಿಟ್ಟು ವಿ ಆರ್ ದ ಸನ್ಸ್ ಆಫ್ ಗಾಡ್ ಅನ್ನೋ ಯೋಚನೆಯಲ್ಲಿ ನೀವು ನನ್ನ ಪ್ರಸಂಗನ ಕೇಳಿದರೆ ನಿಮಗೆಲ್ಲನೂ ವ್ಯತ್ಯಾಸವಾಗಿಯೇ ಕಾಣಿಸುತ್ತೆ. ಸೊ ಟ್ಯಾಗನ್ನ ಎತ್ತಿಬಿಡಿ, ಲೇಬಲ್ನ ಎತ್ತಿಬಿಡಿ. ನಾವು ಯಾವ ಡಿನಾಮಿನೇಷನ್ ಅನ್ನೋದು ನಮಗೆ ಮುಖ್ಯ ಅಲ್ಲ, ನಾವು ಯಾರು ಅನ್ನೋದೇ ತುಂಬ ಮುಖ್ಯ. ಸೊ ನಾವು ಯಾರು ದೇವರ ಮಕ್ಕಳು ಅಂತ ನಮ್ಗೆ ಅರ್ಥ ಆಗಿಬಿಟ್ರೆ ನಾವು ಬಹಳ ಹೋರಾಡಬೇಕಾಗಿದ್ದಿಲ್ಲ. ನೋಡಿ, ವಿನ್ನರ್ಸ್ ಡೋಂಟ್ ಹ್ಯಾವ್ ಟು ಫೈಟ್ ಬಿಕಾಸ್ ದ ಅದರ್ ಪರ್ಸನ್ ಆಲ್ರೆಡಿ ನಾಕ್ಡ್ ಔಟ್. ಸೇಟನ್ ವಾಸ್ ನಾಕ್ಡ್ ಔಟ್ 2000 years ago. 2000 ವರ್ಷಗಳ ಹಿಂದೆನೇ ಸೈತಾನನ ಏನಾಗ್ಬಿಟ್ಟ? ಈ ವಾಸ್ ನಾಕ್ ಡೌನ್. ನೋಡಿ, ಇವತ್ತು ಕ್ರೈಸ್ತರೆಲ್ಲರೂ ಸೈತಾನನನ್ನು ಕಟ್ಟೋದ್ರಲ್ಲೂ ಮತ್ತು ಅವನಿಗೆ ವಿರೋಧವಾಗಿ ಫೈಟ್ ಮಾಡೋದ್ರಲ್ಲೂ ಅದರಲ್ಲೇ ತುಂಬ ಕಾನ್ಸಂಟ್ರೇಟ್ ಮಾಡ್ತಾರೆ. ಅವನ್ನ ಹೆಂಗಾದರೂ ಮಾಡಿ ನಾವು ಸೋಲಿಸ್ಬೇಕು ಅಂತ. ನಾನೇನು ಹೇಳ್ತೀನಿ ಅಂದರೆ, ಸೋಲಿಸ್ಬೇಕು, ಕಟ್ಟಬೇಕು ಅನ್ನೋದಕ್ಕಿಂತ ಜಸ್ಟ್ ವಾಕ್ ಆನ್ ಹಿಮ್. ಅವನ ಮೇಲೆ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರಬೇಕು. ಬಿಕಾಸ್ ವಿ ಶುಡ್ ನೋ ಹೂ ವಿ ಆರ್. ಐ ಮೀನ್ ಸೊ ನಮಗೆ ನಾವು ಯಾರು, ನಮ್ಮ ಜೊತೆ ಯಾರು ಇದ್ದಾರೆ ಅನ್ನೋದನ್ನು ಮಾತ್ರ ನಮ್ಮ ಜೀವನದಲ್ಲಿ ಅರ್ಥ ಆಗಿಬಿಟ್ರೆ ನಮಗೆ ವಿರುದ್ಧವಾಗಿ ಬರುವಂಥ ಯಾವ ವೆಪ್ಪನ್ ಆದರೂ ನಮ್ಗೆ ಜಯಿಸೋದಿಲ್ಲ. ಸೊ ನಾವೆಲ್ಲ ವಾಕ್ಯನ ಕೇಳೋದಕ್ಕಾಗಿ ಸಂಡೇ ಸರ್ವಿಸ್ಗೆ ಬಂದಿದ್ದೀವಿ. ಎಲ್ಲರೂ ಹೇಳಿ, ವಾಕ್ಯನ ಕೇಳೋದಕ್ಕೆ ಸಂಡೇ ಸರ್ವಿಸ್ ಬಂದಿದ್ದೀವಿ. ನಾವು ಸಂಡೇ ಸ್ಕೂಲ್ಗೆ ಬಂದಿಲ್ಲ. ಓಕೆ, ದಿಸ್ ಇಸ್ ನಾಟ್ ಸಂಡೇ ಸ್ಕೂಲ್, ದಿಸ್ ಇಸ್ ಸಂಡೇ ಸರ್ವಿಸ್. ಧರ್ಮೋಪದೇಶ ಕಂಡ ಬರೆದ ಪುಸ್ತಕ 15:4, ಡ್ಯೂಟೋನಮಿ 15:4. ನಿಮ್ಮನ್ನು ಅಭಿವೃದ್ಧಿಪಡಿಸಿದ್ದರಿಂದ ನಿಮ್ಮಲ್ಲಿ ಬಡವರೇ ಇರುವುದಿಲ್ಲ. ನಿಮ್ಮಲ್ಲಿ ಬಡವರೇ ಇರೋದಿಲ್ಲ. ಯಾರು ಹೇಳಿದ್ದು? ಫಿಲಿಪ್ ಪಾಸ್ಟರ್ ಹೇಳಿಲ್ಲ. ನಿಮ್ಮಲ್ಲಿ ಬಡವರೇ ಇರೋದಿಲ್ಲ ಅಂತ ಫಿಲಿಪ್ ಪಾಸ್ಟರ್ ಹೇಳ್ತಾ ಇಲ್ಲ, ದೇವರು ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಬಡವರು ಇರುವುದಿಲ್ಲ. ದೇ ಶುಡ್ ಬಿ ನೋ ಪೋರ್ ಅಮಾಂಗ್ ಯು. ದಿಸ್ ಈಸ್ ದ ವಿಲ್ ಆಫ್ ಗಾಡ್. ಹಿ ವಿಲ್ ರಿಚ್ಲಿ. ರಿಚ್ ಅಂದರೆ, ಈಗ ರಿಚ್ ಅಂದರೆ
ಸಾಹುಕಾರರು ಅಲ್ವಾ? ಯಾರು ಸಾಹುಕಾರರು? ಹೂ ಈಸ್ ರಿಚ್? ನಮ್ಮ ಲೆಕ್ಕಕ್ಕೆ ಯಾರು ಸಾಹುಕಾರರು? ದುಡ್ಡಿರೋರೆಲ್ಲ ಸಾಹುಕಾರ ಅಂತ ಹೇಳ್ತೀವಿ. ಎಷ್ಟು ದುಡ್ಡಿದ್ರೆ ಸಾಹುಕಾರರು? ಅಲ್ಲಿ ನಮಗೊಂದು ಟಾರ್ಗೆಟ್ ಇದೆ ಅಲ್ವಾ, ಇವರೆಲ್ಲ ಸಾಹುಕಾರ. ಇವಾಗ ಇಷ್ಟು ಜನರಲ್ಲಿ ಎಲ್ಲರ ಹತ್ರ ದುಡ್ಡಿದೆ, ಆದರೆ ಯಾರ ಹತ್ರ ಜಾಸ್ತಿ ಇದೆ ಅವರೇ ಸಾಹುಕಾರ ಅಲ್ವಾ? ಸೊ ನಮ್ಮ ಲೆಕ್ಕಕ್ಕೆ ಒಬ್ರು ರಿಚ್ ಅಂದರೆ ಅವ್ರ ಹತ್ರ ಎಷ್ಟು ಇರಬೇಕು ಅಂದಾಜು? ಇವಾಗ ಒಂದು ಅಂದಾಜು, ಒಂದು ಜಾಗ್ವಾರ್ ಇರಬೇಕು, ಒಂದು ಮನೆ ಇರಬೇಕು, ಬಂಗ್ಲಾ ಇರಬೇಕು, ಒಂದು 10 ಜನ ಕೆಲಸದವರು, ಬ್ಯಾಂಕಲ್ಲಿ ಒಂದು 10 ಕೋಟಿ. ಓಕೆನಾ? ಇದೆಲ್ಲ ಇದೆ. ಅವ್ರು ಸಾಹುಕಾರ ಇಲ್ವಾ? ಹೇಳಿ, ಸಾಹುಕಾರ ಇಲ್ವಾ ಅವರು? ಸಾಹುಕಾರ. ಇದೇ ಅಂಬಾನಿ ಲೆಕ್ಕಕ್ಕೆ ಅವನು ಸಾಹುಕಾರ ಬಡವನ? ನಮಗೆ ಸಾಹುಕಾರ ಅವರು. ಇವಾಗ ಅಂಬಾನಿ ಬಂದು ಒಬ್ಬರನ್ನ ಸಾಹುಕಾರರು ಅಂತ ಹೇಳಿದ್ರೆ, ಈಗ ಈಸ್ ಅ ರಿಚ್ ಪರ್ಸನ್ ಅಂತ ಯಾರು ಹೇಳಬೇಕು? ಮುಖೇಶ್ ಅಂಬಾನಿ ಹೇಳ್ತಾರೆ ಅಂತ ಇಟ್ಕೊಳ್ಳಿ, ಈಸ್ ಅ ರಿಚ್ ಪರ್ಸನ್ ಅಂತ. ಅವನು ಯಾರನ್ನ ಹೇಳ್ತಾನೆ? ಒಂದು ಜಾಗ್ವಾರು, ಒಂದು 10 ಕೋಟಿ ಕ್ಯಾಶು, ಒಂದು 10 ಕೋಟಿ ಕ್ಯಾಶು, ಒಂದು ಜಾಗ್ವಾರು, ಒಂದು ಮನೆ, ಒಂದು ಬಂಗ್ಲಾ, 10 ಜನ ಸೇವಕರು. ಅವನ ಲೆಕ್ಕದಲ್ಲಿ ಅವನ ಸೆಕ್ಯೂರಿಟಿಗೂ ಇರ್ತೈತೆ, ಅವನ ಕೆಲಸದವ್ರಿಗೂ ಇರುತ್ತೆ, ಅಥವಾ ಅವನ ಜೊತೆ ಇರೋರಿಗೂ ಇರುತ್ತೆ ಅದು. ಅವನೊಬ್ಬರನ್ನ, ಇವಾಗ ಅಂಬಾನಿ ಒಬ್ಬರನ್ನ ಈ ಸೋ ರಿಚ್ ಅಂದರೆ ಅವನ ಹತ್ರ ಇಷ್ಟಿರಬೇಕು. ಕರೆಕ್ಟ್. ಅಂಬಾನಿಗಿಂತ ಜಾಸ್ತಿ ಇದ್ರೇ ಈಸ್ ರಿಚ್. ಸೊ ದೇವ್ರು ಐ ವಿಲ್ ಮೇಕ್ ಯು ರಿಚ್ ಅಂದರೆ ಥಿಂಕ್ ಹೂ ಈಸ್ ಅವರ್ ಗಾಡ್. ಸೊ ಅಂಬಾನಿ ಒಬ್ಬನ ರಿಚ್ ಅಂತ ಹೇಳಿದ್ರೆ ಅಂಬಾನಿಗಿಂತ ದೊಡ್ಡದಾಗಿರಬೇಕು. ದೇವ್ರು ಐ ವಿಲ್ ಮೇಕ್ ಯು ರಿಚ್ ಅಂದರೆ ಇಷ್ಟಲ್ಲ, ಇಷ್ಟು ಲೆಕ್ಕನೇ ಇಲ್ಲದಷ್ಟು. ಸೊ ಅದಕ್ಕೆ ರಿಚ್ ಅಂದರೆ ಅರ್ಥ ನಾವು ತಿಳ್ಕೊಬೇಕು. ಯಾರು ಹೇಳಿದ್ರೆ ರಿಚ್ಚು? ಅಂಬಾನಿ ಹೇಳ್ತಾನೆ ರಿಚ್ ಅಂದರೆ ಅದು ಬೇರೆ ಲೆಕ್ಕ. ದೇವ್ರೇ ಐ ವಿಲ್ ಮೇಕ್ ಯು ರಿಚ್ ಅಂದರೆ ಯು ಕೆನಾಟ್ ಕೌಂಟ್ ಇಟ್. ಆಮೇನ್. ಅದಕ್ಕೇ ದೇವರು ಸ್ಟೆಪ್ ಬೈ ಸ್ಟೆಪ್ಪು ಆ್ಯಡ್ ಮಾಡ್ತಾ ಇರ್ತಾರೆ. ನೋಡಿ, ಹೋದ ವರ್ಷ ಇದ್ದಂಗಿಲ್ಲ, ಈ ವರ್ಷ ಒಂದು ವ್ಯತ್ಯಾಸ ತರಬೇಕು. ದೇವ್ರು ತರ್ತಾರೆ. ನೆಕ್ಸ್ಟ್ ಇಯರು ಇನ್ನೊಂದು ವ್ಯತ್ಯಾಸ ತರಬೇಕು. ಒಂದೇ ಸತಿ ದೇವ್ರು ಆಶೀರ್ವದಿಸೋಕ್ಕಾಗೋದಿಲ್ಲ, ಯಾಕಂದರೆ ಅದನ್ನು ನಾವು ತಡೆಯೋಕ್ಕಾಗಲ್ಲ. ಆಮೇನ್. ಇವಾಗ ಒಂದು ಡಿಶ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಒಂದು ಇವಾಗ ನೋಡಿ, ಈ ರೀತಿ ಹೇಳೋಣ. ಲೆವಿಟಿಕಸ್ 26:4, ಯಾಜಕ ಕಾಂಡ 26:4. ನಾನು ಮುಂಗಾರು ಹಿಂಗಾರು ಮಳೆಗಳನ್ನು ಆಯಾ ಕಾಲದಲ್ಲಿಯೇ ಬರಮಾಡುವೆನು. ಮುಂಗಾರು ಮಳೆ ಯಾವಾಗ ಬರ್ಸ್ತಾರಂತೆ ನೋಡಿ, ಎಲ್ಲ ಅಲರ್ಟ್ ಆಗಿಬಿಟ್ರು ಮುಂಗಾರು ಮಳೆ ಅಂದಿದ ತಕ್ಷಣ. ನೋಡಿ, ಕೆಲವ್ರಿಗೆ ಕೆಲವೊಂದು ಲ್ಯಾಂಗ್ವೇಜೇ ಅರ್ಥ ಆಗೋದು. ಮುಂಗಾರು ಮಳೆನ ಬೈಬಲಲ್ಲೇ ಹೇಳ್ತಾ ಮುಂಗಾರು ಮಳೆ ಆಯಾ ಕಾಲದಲ್ಲಿ ಅಂದರೆ ಆ ಕಾಲದಲ್ಲಿ, ರೈಟ್ ಟೈಮ್. ಪ್ರೈಸ್ ದಿ ಲಾರ್ಡ್. ನನ್ನ ಟೈಮ್ ಬಂದಾಗ ನೋ ಬಡಿ ಕ್ಯಾನ್ ಸ್ಟಾಪ್ ಮೈ ಬ್ಲೆಸ್ಸಿಂಗ್ಸ್. ದೇವ್ರೇನು ಹೇಳ್ತಾರೆ ಗೊತ್ತಾ? ಐ ವಿಲ್ ಸೆಂಡ್ ಯು ರೈನ್ ಅಟ್ ದ ರೈಟ್ ಟೈಮ್. ಎಲ್ಲರೂ ಹೇಳಿ, ದರ್ ಈಸ್ ಎ ಟೈಮ್. ಸೊ ಆ ಟೈಮ್ ಬರೋವರೆಗೂ ನಾವು ತಲೆ ಕೆಡ್ಸ್ಕೊಬಾರ್ದು. ಏನಪ್ಪ ದೇವ್ರು ಯಾಕೆ ಹಿಂಗೆ ಮಾಡ್ತಾ ಇಲ್ಲ? ನಿನಗೆ ಅಂತ ಟೈಮ್ ಬಂದಾಗ ನೋ ಒನ್ ಕ್ಯಾನ್ ಸ್ಟಾಪ್ ಇಟ್. ಕೀರ್ತನೆ 104:27. ಇವೆಲ್ಲ ಹೊತ್ತೊತ್ತಿಗೆ ಆಹಾರಕ್ಕೋಸ್ಕರ ನಿನ್ನನ್ನೇ ನಿರೀಕ್ಷಿಸುತ್ತವೆ, ನೀನು ಕೊಡಲು ಅವು ತೆಗೆದುಕೊಳ್ಳುತ್ತವೆ. ದೇವರು ಪಕ್ಷಿಗಳಿಗೂ ಮೃಗಗಳಿಗೂ ರೈಟ್ ಟೈಮಲ್ಲಿ ಊಟ ಕೊಡ್ತಾರಂತೆ. ಸೊ ದೇವ್ರನ್ನ ನಂಬಿರೋ ನಿನಗೆ ರೈಟ್ ಟೈಮಲ್ಲಿ ಆಶೀರ್ವಾದ ಬರೋದು ಯಾವ ವಿಧವಾದ ಸಂದೇಹನೂ ಇಲ್ಲ. ನೋಡಿ, ಕೆಲವರು ಹೇಳ್ತಾರೆ ಟೈಮ್ಗೆ ಊಟ ಮಾಡಬೇಕು. ಅದು ಬೈಬಲಲ್ಲಿ ಇರೋದೆ. ಪ್ರಸಂಗಿ ಬರೆದ ಪುಸ್ತಕ 10:17, 10:17. ಶಕ್ತಿಗೊಳ್ಳುವುದೆಂದು ಸರಿಯಾದ ಸಮಯದಲ್ಲಿ ಊಟಕ್ಕೆ ಕುಳಿತರೆ. ನೋಡಿ, ಶಕ್ತಿಗೊಳ್ಳಲು ಸರಿಯಾದ ಸಮಯಕ್ಕೆ ತಿಂದರೆ ಶಕ್ತಿ ಬರುತ್ತಂತೆ. ಈಟ್ ಅಟ್ ಎ ಪ್ರಾಪರ್ ಟೈಮ್ ಫಾರ್ ಸ್ಟ್ರೆಂತ್. ಸರ್, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಯಾವುದು ಪ್ರಾಪರ್ ಟೈಮು? ಸರಿ, ಬ್ರೇಕ್ಫಾಸ್ಟ್ ಎಷ್ಟು ಗಂಟೆ ಮಾಡಬೇಕು? ಬೆಳಿಗ್ಗೆ 9 ಗಂಟೆಗೆ, ಮಧ್ಯಾಹ್ನ ಲಂಚು 2 ಗಂಟೆಗೆ, ನೈಟ್ ಡಿನ್ನರು. ಅದನ್ನು ಬೈಬಲ್ ಹಾಕ್ಬೇಕಾಗಿತ್ತಾನೆ ಅಲ್ವಾ? ಸೊ ಪ್ರಾಪರ್ ಟೈಮ್ ಅಂದರೆ 1 ಗಂಟೆ 2 ಗಂಟೆ 3 ಗಂಟೆ ಅಲ್ಲ, ಹೊಟ್ಟೆ ಹಸ್ದಾಗ ಊಟ ಮಾಡಬೇಕು. ನನಗೆ 9 ಗಂಟೆ ಟಿಫನ್ ಮಾಡಬೇಕು, ಆದರೆ ಹೊಟ್ಟೆ ಹಸಿಲ್ಲ, ಏನು ಮಾಡೋದು? ಆದರೂ ತುಂಬಿಸ್ಬೇಕಾ? ಆಗಲ್ವೇ? ಸೊ ವೆನ್ ಯು ಆರ್ ಹಂಗ್ರಿ, ಈಟ್, ಇಟ್ ವಿಲ್ ಬ್ರಿಂಗ್ ಸ್ಟ್ರೆಂತ್. ಅದು ಯಾವ ಟೈಮ್ ಆದರೂ ಪರವಾಗಿಲ್ಲ. ಸರಿ, ನೈಟ್ ಶಿಫ್ಟ್ ಹೋಗೋರು ಬೆಳಿಗ್ಗೆ ಬರ್ತಾರೆ, ಅವ್ರು ಎಷ್ಟು ಗಂಟೆಗೆ ತಿನ್ನಬೇಕು? ಬೆಳಿಗ್ಗೆ 9 ಗಂಟೆ.
2 ಗಂಟೆ, ಆ ಟೈಮೇ ಇಲ್ವಲ್ಲ ಅಲ್ವಾ? ಸೊ ಟೈಮಿಂಗ್ಸ್ ಅನ್ನೋದು ವಾಲ್ ಕ್ಲಾಕ್ ಅಲ್ಲ. ಸರಿ, ಇವಾಗ ಹಿಂಗೆ ಹೇಳ್ತೀನಿ, ಟೈಮ್ಗೆ ಕಟಿಂಗ್ ಮಾಡಬೇಕು ಅಲ್ವಾ? ಎಲ್ಲ ಕಟಿಂಗ್ ಹೋಗ್ತಾರೆ. ಯಾವ ಟೈಮ್ಗೆ, ಎಷ್ಟು ದಿನಕ್ಕೆ ಒಂದು ಸತಿ ಹೋಗ್ಬೇಕು, ಎಷ್ಟು ದಿನಕ್ಕೆ ಅಥವಾ ಎಷ್ಟು ತಿಂಗಳಿಗೆ ಕಟಿಂಗ್ ಮಾಡಬೇಕು? ಮೆನ್ಸ್ ಕರೆಕ್ಟಿಗೆ 1ನೇ ತಾರೀಕು ನವಂಬರ್ 1ರಿಂದ ಡಿಸೆಂಬರ್ 1, ಜನವರಿ 1 ಅಲ್ಲ. ನಿನಗೆ ಯಾವಾಗ ಕೂದಲು ಬೆಳೀತೋ, ಕೆಲವ್ರಿಗೆ ಬೇಗ ಬೆಳೆಯುತ್ತೆ, ಕೆಲವ್ರಿಗೆ ಸ್ವಲ್ಪ ಬೆಳೆಯುತ್ತೆ, ಕೆಲವ್ರಿಗೆ ಬೆಳೆಯೋದೇ ಇಲ್ಲ ಅಲ್ವಾ? ಸೊ ಯಾವಾಗ ಕಟ್ ಮಾಡಬೇಕು ಅಂದರೆ ಯಾವಾಗ ಬೆಳೆಯುತ್ತೋ, ಅಂದರೆ ಅವನ ಟೈಮ್ ಯಾವಾಗ ಕಟ್ಟಿಂಗ್ ಟೈಮು? ಬೆಳೆದಾಗ. ಸೊ ಬೆಳೀತಾ ಇರ್ಬೇಕಾದ್ರೆ ಅದು ಅವನ ಟೈಮು. ಆ ರೀತಿಯೇ ದೇವರು ನಿಮ್ಮನ್ನು 2022, 2023, 2024 ಈ ರೀತಿ ವಾಲ್ ಕ್ಲಾಕ್ ಪ್ರಕಾರ ಆಶ್ವಾಸೋದಿಲ್ಲ. ನಿನ್ನ ಟೈಮು ಬಂದಾಗ, ನೋ ಮ್ಯಾಟರ್ ವಾಟ್ ಟೈಮ್, ವಾಟ್ ಡೇಟ್, ವಾಟ್ ಮಂತ್, ವಾಟ್ ಇಯರ್, ನಿನ್ನ ಟೈಮ್ ಬಂದಾಗ ಅದು ಯಾವೇ ಟೈಮ್ ಇದ್ದರೂ ದೇವರು ನಿನ್ನ ಆಶ್ವಾಸ. ದೇರ್ ಈಸ್ ನೋ ವಾಲ್ ಕ್ಲಾಕ್ ಫಾರ್ ಹಿಮ್. ದೇವರಿಗೆ ವಾಲ್ ಕ್ಲಾಕ್ ಇಲ್ಲ. ನೀನು ಪ್ರಿಪೇರ್ಡ್ ಆಗಿಬಿಟ್ರೆ, ನೀನು ಮೆಚೋರ್ಡ್ ಆಗಿಬಿಟ್ರೆ, ಬ್ಲೆಸ್ಸಿಂಗ್ ಏನಕ್ಕೆ, ದೇವ್ರು ನನಗೆ ಯಾಕೆ ದೇವ್ರು ನನ್ನ ಯಾಕೆ ಆಶ್ರಯಿಸ್ತಾರೆ ಅನ್ನೋ ಪರ್ಪಸ್, ಉದ್ದೇಶ ನಿನಗೆ ಗೊತ್ತಾಗ್ಬಿಟ್ರೆ, ದುಡ್ಡಿನ ಉದ್ದೇಶ ಗೊತ್ತಾಗ್ಬಿಟ್ರೆ, ನಾನು ಯಾಕೆ ಆಶೀರ್ವಾದವಾಗಿ ಇರಬೇಕು ಅನ್ನೋ ಉದ್ದೇಶ ನೀನು ತಿಳ್ಕೊಂಬಿಟ್ರೆ ನಿನ್ಗೆ ರೈಟ್ ಟೈಮ್ ಬಂದ್ಬಿಡ್ತು. ಸೋಯಿಂಗ್ ಆ್ಯಂಡ್ ರೀಪಿಂಗ್, ಬಿತ್ತೋದು ಕೊಯ್ಯೋದು. ಬಿತ್ತಿದ್ರೆ ಬರುತ್ತೆ, ನಿನಗೆ ಅಂಡರ್ಸ್ಟ್ಯಾಂಡ್ ಆಗೋಯ್ತು, ನಿನಗೆ ಆಶೀರ್ವಾದ ಬರುತ್ತೆ. ಹೊಸ ಒಡಂಬಡಿಕೆಯಲ್ಲಿದ್ದೀವಿ ನಾವು, ಇದು ರೈಟಾ, ನಾವು ಕೊಡ್ಬೋದಾ, ಕೊಡಲೇಬೇಕಾ, ಕೊಟ್ರೇನ ದೇವರ ಇದೆಲ್ಲ ಇದ್ರೆ ನೀನು ಇನ್ನೂ ಬೆಳೆದಿಲ್ಲ ಅಂತ ಅರ್ಥ. ಸೊ ನಿನ್ನ ಟೈಮ್ ಇನ್ನೂ ಬಂದಿಲ್ಲ. ಸೊ 2023, 2024 ಈಸ್ ನಾಟ್ ಯುವರ್ ಟೈಮ್. ವೆನ್ ಯು ಅಂಡರ್ಸ್ಟ್ಯಾಂಡ್ ದ ವರ್ಡ್ ಆಫ್ ಗಾಡ್, ವೆನ್ ಯು ಅಂಡರ್ಸ್ಟ್ಯಾಂಡ್ ದ ರೆವಲೇಷನ್, ನಿನಗೆ ಒಳಗಡೆ ಯಾವಾಗ ಲೈಟ್ ಓಪನ್ ಆಗುತ್ತೋ ಎಲ್ಲ ಚೇಂಜಸ್ ಆಗುತ್ತೆ. ನೋಡಿ, ಇನ್ನೊಂದು ವಾಕ್ಯ ಈ ರೀತಿಯಲ್ಲಿದೆ. 1 ಅರಸರಿಗೆ ಬರೆದ ಪುಸ್ತಕ 18ನೇ ಅಧ್ಯಾಯ 41, ಫಸ್ಟ್ ಕಿಂಗ್ಸ್ 18:41. ಇಲ್ಲಿ ಏನೇನು ಹೇಳ್ತಾನೆ? 41, ಫಾರ್ ದೆರ್ ಈಸ್ ದ ಸೌಂಡ್ ಆಫ್ ಎ ಹೆವಿ ಅಂತ ಸೌಂಡ್ ಕೇಳಿಸ್ತಾ ಇದ್ದೆ ಅಂದರೆ ಹೊರಗಡೆ ಹೋಗಿ ಏನಿಲ್ವಂತೆ. ದೊಡ್ಡ ಮಳೆಯ ಶಬ್ದವು ಕೇಳಿಸುತ್ತದೆ ಅಂದನು. ದೊಡ್ಡ ಮಳೆಯ ಶಬ್ದವು ಕೇಳಿಸುತ್ತದೆ ಅಂದನು. ದೊಡ್ಡ ಮಳೆ ಶಬ್ದ ಕೇಳಿಸ್ತಾ ಇದ್ದಂತೆ. ಕೇಳಿಸ್ದವನ ಹತ್ರ ಹೋಗಿ ನೋಡು ಅಂದರೆ ಏನೂ ಇಲ್ವಂತೆ. ಅದೇನು ಇವನಿಗೆ ಮಾತ್ರ ಸ್ಪೆಷಲಿ ಕೇಳಿಸ್ಬಿಡ್ತು? ಫಸ್ಟ್ ಒಳಗಡೆ ಕೇಳಿಸಿದ್ರೆ ಹೊರಗಡೆ ಕೇಳಿಸುತ್ತೆ. ನಿನಗೆ ಒಳಗಡೆ ಕೇಳಿಸೋವರೆಗೂ ಹೊರಗಡೆ ನಿನಗೆ ಕೇಳಿಸಲ್ಲ. ಐ ಹಿಯರ್ ಎ ಮೈಟಿ ರೈನ್ ಸ್ಟಾರ್ಮ್ ಕಮಿಂಗ್. ಐ ಹಿಯರ್, ಗೊತ್ತಾಗ್ತೈತೆ, ಒಳಗಡೆ ಗೊತ್ತಾಗ್ತೈತೆ ಅವನಿಗೆ. ಐ ಹಿಯರ್ ಎ ಮೈಟಿ ಸ್ಟಾರ್ಮ್ ಅಂದರೆ ಒಳಗಡೆನೇ ಅವನು ಫೀಲ್ ಆಗ್ತೈತೆ, ಮಳೆ ಬರ್ತೈತೆ, ಮಳೆ ಬರ್ತೈತೆ. ಹೊರಗಡೆ ಹೋಗಿ ನೋಡ್ರೆ ಏನೂ ಇಲ್ಲ. ನಾನೇನು ಹೇಳ್ತೀನಿ ಅಂದರೆ, ಹೊರಗಡೆ ಸಿಚುವೇಶನ್ ಏನೂ ಇಲ್ಲದೆ ಇರ್ಬೋದು, ಆದರೆ ಒಳಗಡೆ ನಿನಗೆ ಗೊತ್ತಾಗಬೇಕು, ದೊಡ್ಡ ಒಂದು ಬ್ಲೆಸ್ಸಿಂಗ್ ಬರ್ತಾ ಇದೆ, ಒಂದು ದೊಡ್ಡ ಪ್ರಾಸ್ಪರಿಟಿ ನನಗೆ ಬರ್ತಾ ಇದೆ. ಐ ವಿಲ್ ಲೀವ್ ಲೈಕ್ ಎ ಕಿಂಗ್, ಐ ವಿಲ್ ಲೀವ್ ಲೈಕ್ ಎ ಕ್ವೀನ್. ದೊಡ್ಡ ದೊಡ್ಡ ಆಶೀರ್ವಾದ ನನಗೆ ಬರುತ್ತೆ ಅನ್ನೋದನ್ನು ನೀನು ಒಳಗಡೆ ಫಸ್ಟ್ ಸೆನ್ಸ್ ಆಗೋವರೆಗೂ ಹೊರಗಡೆ ಪರಿಸ್ಥಿತಿಗಳು ಚೇಂಜ್ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ದೊಡ್ಡ ಮಳೆಯ ಶಬ್ದ ಕೇಳಿಸ್ತೈತಂತೆ, ರೈನ್ ಸ್ಟಾರ್ಮ್. ಐ ಹಿಯರ್ ಎ ಮೈಟಿ ರೈನ್ ಸ್ಟಾರ್ಮ್ ಕಮಿಂಗ್. ಕೇಳಿಸ್ತೈತೆ ನನಗೆ, ಇವತ್ತು ನನಗೂ ಕೇಳಿಸ್ತೈತೆ, ಒಂದು ದೊಡ್ಡ ಪ್ರಾಸ್ಪರಿಟಿ ಮಳೆ ಬರ್ತಾ ಇದೆ. ಎಲ್ಲಿ ಪಾಸ್ಟರ್ ಬಗ್ನೋಡ್ರೆ ಏನಿಲ್ಲ, ಬರ್ತಾ ಇದೆ. ಬಟ್ ಐ ಆಮ್ ಹಿಯರಿಂಗ್, ಐ ಆಮ್ ಹಿಯರಿಂಗ್, ಐ ಆಮ್ ಹಿಯರಿಂಗ್. ಈ ವರ್ಷ ಮುಗಿಯೋಷ್ಟ್ರೊಳಗಡೆ ದೇವರು ದೊಡ್ಡ ದೊಡ್ಡ ಅದ್ಭುತಗಳನ್ನು ನಿನ್ನ ಲೈಫಲ್ಲಿ ಮಾಡೇ ಮಾಡ್ತಾರೆ. ಐ ಹಿಯರ್ ದಟ್. ಆಮೆನ್. ನಾನು ನೋಡ್ತಾ ಇರೋರು ಎಲ್ಲರಿಗೂ ಈ ಅದ್ಭುತ ನಡೆಯುತ್ತೆ. ಆಮೆನ್. ಫಸ್ಟ್ ನಾನು ಎಲ್ಲೋ ನೋಡ್ತಾ ಇದ್ದೀನಿ, ನನಗೂ ಅದ್ಭುತ ನಡೆಯುತ್ತಾ? ಖಂಡಿತವಾಗ್ಲು. ಆಮೆನ್. ನೋಡಿ, ಬೈಬಲಲ್ಲಿ ಯಾವ ಅದ್ಭುತನೂ ಯಾವುದು ರಿಪೀಟ್ ಆಗಿಲ್ಲ. ರಿಪೀಟ್, ನೋ ರಿಪೀಟ್. ಆಮೆನ್. ಬೈಬಲಲ್ಲಿ ನೋಡಿ, ಯಾವುದು ರಿಪೀಟ್ ಆಗಿಲ್ಲ. ಯಾವಾಗಲೂ ಒಂದೇ ಥರ ಇದೇ ಸ್ಟೈಲಲ್ಲಿ ಅದ್ಭುತ ಮಾಡ್ತಾರೆ ಅಂತ ನೀವು ಅನ್ಕೊಬೋದು. ದೇವ್ರ ಸ್ಟೈಲೇ ಬೇರೆ. ಆಮೇಲೆ ಈಗ ಮಿರಕಲ್ ನಡೆಯೋದಕ್ಕೆ ಅವ್ರವರು ಒಂದೊಂದು ಇನ್ವೆಂಟ್ ಮಾಡ್ಕೊಂಡ್ರು. ಈಗ ರಕ್ತ ಕುಸುಮ ಉಳ್ಳ ಸ್ತ್ರೀ ಏನು ಮಾಡಿದ್ಲು? ಯೇಸು ಸ್ವಾಮಿ ವಸ್ತ್ರನ ಮುಟ್ಟಲು ಗುಣ ಅಲ್ಲ. ಅವಳಿಗೆ ಯಾರು ಹೇಳ್ಕೊಟ್ಟಿದ್ರು? ನೋಡಮ್ಮ, ಹಿಂಗೆ ಮೆತ್ತಗೆ ಹೋಗ್ಬಿಟ್ಟು ಬಟ್ಟೆ ಮುಟ್ಟು ನಿನಗೆ ಅದ್ಭುತ ನಡೀತು. ಯಾರಾದರೂ ಹೇಳಿದ್ಲ? ಶಿ ಇನ್ವೆಂಟೆಡ್ ದಟ್. ತುಂಬ ಜನ ಎಲ್ಲರಿಗೂ ಮುಟ್ಟಕ್ಕೆ ಟೈಮ್ ಇಲ್ಲ.
ಪೇತ್ರನ ಏನು ಮಾಡ್ತಾನೆ ಗೊತ್ತಾ, ನೀವೆಲ್ಲ ಅಲ್ಲಿ ನಿಂತ್ಕೊಳ್ಳಿ ಅಂದ್ಬಿಟ್ಟು ಹಿಂಗೆ ನಡ್ಕೊಂಡು ಹೋಗ್ತಾನೆ. ನೆರಳಲ್ಲಿ ಜನ ಗುಣ ಹೊಂದಿದ್ರು. ಅವ್ನಿಗೆ ಯಾರು ಕಳ್ಸಿಕೊಟ್ರು? ಈ ಇನ್ವೆಂಟೆಡ್ ದಟ್. ಬೇರೆ ಕಡೆ ಹೋಗ್ಬೇಕು, ಪೌಲಿಂದ ಹೋಗೋಕ್ಕಾಗಿಲ್ಲ. ಅವನೇನು ಮಾಡ್ತಾನೆ ಗೊತ್ತಾ, ಹ್ಯಾಂಡ್ ಕರ್ಚಿಫ್ ಪ್ರೇಯರ್ ಮಾಡಿಕೊಡ್ತಾನೆ, ಇದು ಕೊಡು ಅಲ್ಲಿ ಹೋಗಿ ಗುಣ ಆಗ್ಬಿಡುತ್ತೆ ಅಂತ. ಇದು ಯಾರು ಇನ್ವೆಂಟ್ ಮಾಡಿದ್ದು? ಪೌಲನ್ನು ಇನ್ವೆಂಟ್ ಮಾಡಿದ್ದು. ಸೊ ಈ ಕಾಲದಲ್ಲಿ ಕರ್ಚಿಫು, ನೆರಳು ಬೈಬಲಲ್ಲಿ ಹೆಂಗಿತ್ತು, ಈ ಕಾಲದಲ್ಲಿ ಯೂಟ್ಯೂಬು, ಫೇಸ್ಬುಕ್ಕು, ಇಂಟರ್ನೆಟ್ಟು, ಇನ್ಸ್ಟಾಗ್ರಾಮು ಎಲ್ಲ ಇದೆ. ನೀವು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ನನ್ನನ್ನು ನೋಡ್ತಾ ಫಿಲಿಪ್ ಪಾಸ್ಟ್ರು ಮಾತಾಡ್ತಾ ಇದ್ದರೆ ನನ್ನ ಲೈಫ್ ಚೇಂಜ್ ಆಗುತ್ತೆ ಅನ್ನೋ ಎದುರು ನೋಡುವಿಕೆ ಇದ್ದರೆ ಇದ್ರ ಮುಖಾಂತರ ನಿನಗೆ ಅದ್ಭುತ ನಡೀತೆ. ಹೇಗೆ ಕರ್ಚಿಫಲ್ಲಿ ಅದ್ಭುತ ನಡೀತೋ, ಹೇಗೆ ನೆರಳಲ್ಲಿ ಅದ್ಭುತ ನಡೀತೋ, ಹೇಗೆ ಬಟ್ಟೆಯಲ್ಲಿ ಅದ್ಭುತ ನಡೀತೋ, ಫೇಸ್ಬುಕ್ ಮುಖಾಂತರ ನಿನಗೆ ಅದ್ಭುತ ನಡೆಯುತ್ತೆ. ಬಿಲೀವ್ ದಟ್. ಇವಾಗ ಇದೇ ಸೀಸನ್. ಈ ಸೀಸನಲ್ಲಿ ದೇವ್ರು ಹಿಂಗೆ ಅದ್ಭುತ ಮಾಡ್ತಾ ಇರೋದು. ಆವಾಗ ಇರಲಿಲ್ಲ ಪಾಸ್ಟರ್, ಅವಾಗೆಲ್ಲ ದೂರದಿಂದ ನೋಡ್ತಾ ಇದ್ರೆ, ಆವಾಗ ಇರಲಿಲ್ಲ ಅದು. ಆವಾಗ ಫೇಸ್ಬುಕ್ ಇರಲಿಲ್ಲ, ಆವಾಗ ಯೂಟ್ಯೂಬ್ ಇರಲಿಲ್ಲ, ಎಲ್ಲ ಒಟ್ಟಿಗೆ ಒಂದು ಕಡೆ ಕೂಡಿದ್ರು. ಈಗ ಎಲ್ಲ ಸೌಲಭ್ಯಗಳನ್ನು ದೇವ್ರು ಮಾಡಿಕೊಟ್ಟಿದ್ದಾರೆ. ಸೊ ಸೀಸನ್ಗೆ ದೇವರ ಅದ್ಭುತಗಳನ್ನು ಮಾಡುವ ದೇವರು. ಆಮೆನ್. ಇನ್ನೊಂದು ವಾಕ್ಯನ ಓದೋಣ. ಎಕ್ಸೋಡಸ್ 23:27-30. ವಿಮೋಚನೆ ಕಾಂಡ ಬರೆದ ಪುಸ್ತಕ 23ನೇ ಅಧ್ಯಾಯ 27-30. ಆದರೆ ನಾನು ಒಂದೇ ವರ್ಷದೊಳಗೆ ಅವರೆಲ್ಲರನ್ನು ಅಲ್ಲಿಂದ ಹೊರಡಿಸುವುದಿಲ್ಲ. ಯಾಕೆಂದರೆ ದೇಶದಲ್ಲಿ ಜನರು ಕಡಿಮೆಯಾಗುವುದರಿಂದ ಕಾಡು ಮೃಗಗಳು ಹೆಚ್ಚಿ ನಿಮಗೆ ತೊಂದರೆ ಕಾರಣವಾದೀತು. ನೀವು ಅಭಿವೃದ್ಧಿಯಾಗಿ ದೇಶದಲ್ಲೆಲ್ಲ ತುಂಬಿಕೊಳ್ಳುವ ತನಕ ಅವರು ಸ್ವಲ್ಪ ಸ್ವಲ್ಪವಾಗಿ ದೇವ್ರು ಏನ್ ಹೇಳ್ತಾರೆ ಗೊತ್ತಾ, ನೀನು ಹೋಗೋ ದೇಶದಲ್ಲಿ ಶತ್ರುಗಳು ಇದ್ದಾರೆ, ಆದರೆ ಒಂದೇ ಸತಿ ನಾನು ಓಡಿಸ್ಬಿಟ್ರೆ ದೇಶ ಖಾಲಿಯಾಗಿದೆ ಅಂತ ಮೃಗಗಳು ಒಳಗಡೆ ಬಂದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ಓಡಿಸ್ತೀನಿ, ನೀವು ಬೆಳೆಯೋವರೆಗೂ. ಅಂಟಿಲ್ ನೋಡಿ, ಲಿಟಲ್ ಬೈ ಲಿಟಲ್ ಐ ವಿಲ್ ಡ್ರೈವ್ ದೆಮ್ ಔಟ್ ಫ್ರಮ್ ಬಿಫೋರ್ ಯು ಅಂಟಿಲ್ ಯು ಹ್ಯಾವ್ ಇನ್ಕ್ರೀಸ್ಡ್. ನೀವು ಬೆಳೆಯೋವರೆಗೂ ಶತ್ರುಗಳು ಅಲ್ಲೇ ಇರ್ತಾರೆ. ನೀವು ಬೆಳೀತಾ ಶತ್ರುಗಳು ಅಡ್ರೆಸ್ಗೆ ಇಲ್ದಿರ ಹೋಗ್ತಾರೆ. ಸೊ ಶತ್ರುಗಳನ್ನು ಓಡಿಸ್ಬೇಕಂದ್ರೆ ನೀವು ಬೆಳಿಬೇಕು. ದೇವ್ರೇನು ಹೇಳ್ತಾರೆ, ಜೈಂಟ್ಸ್ ಇರ್ತಾರೆ, ಶತ್ರುಗಳು, ವಿರೋಧಿಗಳು ಇರ್ತಾರೆ, ಆದರೆ ನಾನು ಒಂದೇ ಸತಿ ಓಡಿಸಲ್ಲ. ನೀನು ಬೆಳೆಯೋವರೆಗೂ ಲಿಟ್ಲ್ ಬೈ ಲಿಟ್ಲ್ ನೀನು ಹೆಚ್ಚೋವರೆಗೂ. ಒಂದೇ ಸತಿ ಅವ್ರನ್ನ ಓಡಿಸ್ಬಿಟ್ರೆ ದೇಶ ಖಾಲಿ ಆಗಿಬಿಡುತ್ತೆ. ಖಾಲಿಯಾಗಿದ್ಮೇಲೆ ಎಲ್ಲ ಒಳಗಡೆ ಬಂದ್ಬಿಡ್ತೈತೆ, ಯಾರೂ ಇಲ್ಲ ಅಂತ. ಅದಕ್ಕೇ ಅವರೆಲ್ಲ ನಿನ್ನ ಸೇಫ್ಟಿಗಾಗಿ ನಾನು ಇಟ್ಟಿದ್ದೀನಿ. ಇವತ್ತು ಅನೇಕರನ್ನು ದೇವರು ನಮ್ಮ ಸೇಫ್ಟಿಗಾಗಿ ಇಟ್ಟಿದ್ದಾರೆ. ಇವಾಗ ಒಂದು ಕೇಸರಿ ಬಾತ್ ಮಾಡಬೇಕು. ಏನೇನು ಹಾಕ್ಬೇಕು ಕೇಸರಿ ಬಾತ್ಗೆ? ಫಸ್ಟು ತುಪ್ಪ ಹಾಕಬೇಕು, ಆಮೇಲೆ ಗೋಡಂಬಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು, ಆಮೇಲೆ ನೀರು ಉಯ್ಬೇಕು ಸ್ವಲ್ಪ, ಇಲ್ವಾ? ಆಮೇಲೆ ರವೆ ಹಾಕಬೇಕು, ರವೆನ ಫ್ರೈ ಮಾಡಬೇಕು, ಆಮೇಲೆ ಹಾಲು ಹಾಕಬೇಕು. ಇವಾಗ ಗೋಡಂಬಿ, ದ್ರಾಕ್ಷಿ, ಸ್ವಲ್ಪ ಹಾಲು, ಆಮೇಲೆ ಅನಾನಸು ಎಲ್ಲ ಒಂದು ಪಾತ್ರೆಯಲ್ಲಿ ಇಡ್ತೀವಿ ಅಂತ ಇಟ್ಕೊಳ್ಳಿ. ಯಾಕಂದರೆ ಬೇಕಾಗಿರೋದೆಲ್ಲ ಒಟ್ಟಿಗೆ ಹಾಕ್ಬಿಡ್ತೀವಿ. ಏನಾಗುತ್ತೆ ಅದು? ಕೇಸರಿ ಬಾತಾಗಿರುತ್ತಾ? ಸೊ ಯಾವ್ಯಾವುದನ್ನು ಯಾವಾಗ ಆ್ಯಡ್ ಮಾಡಿದ್ರೇ ಅದು ರುಚಿ ಬರೋದು. ದೇವ್ರಿಗೆ ಗೊತ್ತು ಯಾವಾಗ ನಿನ್ನ ಲೈಫಲ್ಲಿ ಆ್ಯಡ್ ಮಾಡಬೇಕು ಅಂತ. ಒಂದೊಂದೇ ಆನ್ ಟೈಮನ್ನು ಆ್ಯಡ್ ಮಾಡಿ ನಿನ್ನ ಡಿಶ್ನ, ನಿನ್ನ ಲೈಫ್ನ ಸೂಪರಾಗಿ ಮಾಡೋದಕ್ಕೆ ಗಾಡ್ ಈಸ್ ವೆಯ್ಟಿಂಗ್ ಟು ಕ್ರಿಯೇಟ್ ಯುವರ್ ಲೈಫ್ ಸೂಪರ್ಲಿ ಆನ್ ಟೈಮ್. ಸೊ ಅವರೆಲ್ಲ ಚೆನ್ನಾಗಿದ್ದಾರೆ, ಇವರೆಲ್ಲ ಚೆನ್ನಾಗಿದ್ದಾರೆ, ಯಾರು ಹೆಂಗಾದ್ರೂ ಇರಲಿ, ನಿನ್ನ ಟೈಮ್ ಬಂತ ನಿನ್ನೇನು ಆಶ್ವಸ್ತಾರೆ. ಅದಕ್ಕೆ ಪರಿಸ್ಥಿತಿಗಳು ಏನೇ ಆದ್ರೂ ನಾವು ಪರಿಸ್ಥಿತಿಗಳಿಗೆ ತಕ್ಕ ಹಾಗೆ ಮಾತನಾಡಬಾರ್ದು. ನೋಡಿ, ಕೆಲವ್ರಿಗೆ ಬೇಗ ಆಗ್ಬಿಡುತ್ತೆ, ಕೆಲವ್ರಿಗೆ ಸ್ವಲ್ಪ ಟೈಮ್ ತಗೊಳುತ್ತೆ, ಕೆಲವ್ರಿಗೆ ವರ್ಷಾನುಗಟ್ಟಲೆ ಆಗುತ್ತೆ. ಈಗ ಒಂದು ಗುಡ್ಸಲು ಕಟ್ಟಕ್ಕೆ ಎಷ್ಟು ದಿವಸ ಬೇಕು? ಒಂದಿನ ಬೇಕು. ಒಂದು ಹಾಲು ಬೆಡ್ರೂಮ್ ಕಿಚನ್ ಕಟ್ಟಕ್ಕೆ ಎಷ್ಟು ದಿವಸ ಬೇಕು? 1 ತಿಂಗಳು. ಅಥವಾ ಒಂದು ಅಪಾರ್ಟ್ಮೆಂಟ್ ಕಟ್ಟಕ್ಕೆ ಎಷ್ಟು ದಿವಸ? 1 ವರ್ಷ. ನೋಡಿ, ಮೇಸ್ತ್ರಿ ಹೆಂಡ್ತಿ ಕರೆಕ್ಟಿಗೆ ಹೇಳ್ತಾ ಇದ್ದಾರೆ, ಕಾಂಟ್ರಾಕ್ಟ್ರ್ 1 ವರ್ಷ ಆಗುತ್ತೆ. ಈಗ ಒಂದು ದೊಡ್ಡ ಪ್ಯಾಲೇಸ್ ಕಟ್ಟಬೇಕು, ಎಷ್ಟು ದಿವಸ ಆಗುತ್ತೆ? ಅದೇ ಬೇಗ ಬರಬೇಕು ಅಂದರೆ ಗುಡ್ಸಲು ಬರುತ್ತೆ.
ಓಕೆನಾ? ಅರ್ಜೆಂಟ್ ಮಾಡಬೇಕು ಅಂದರೆ ಒಂದು ಹಾಲ್ ಬೆಡ್ರೂಮ್ ಕಿಚನ್ ಬರುತ್ತೆ. ಸ್ವಲ್ಪ ನೀನು ವೆಯ್ಟ್ ಮಾಡಿದ್ರೆ ಅಪಾರ್ಟ್ಮೆಂಟ್ ಬರುತ್ತೆ. ಇನ್ನೂ ನೀನು ವೆಯ್ಟ್ ಮಾಡಿದ್ರೆ ಪ್ಯಾಲೇಸ್ ಬರುತ್ತೆ. ಆಮೇಲೆ ಸೊ ಈಗ ನೋಡಿ, ಕೆಲವೊಂದು ಬಿಲ್ಡಿಂಗ್ಗಳಲ್ಲಿ ಕೆಲಸ ನಡೀತಾ ಇರ್ತೈತೆ. ಒಂದು ಗ್ರೀನ್ ಕಲರ್ ಕವರ್ ಹಾಕ್ಬಿಟ್ಟಿರ್ತಾರೆ ಸುತ್ತಲೂ. ಎಷ್ಟೋ ದಿವಸದಿಲ್ಲ ಅದು ಹಂಗೆ ಇರುತ್ತೆ. ನಾವು ನೋಡ್ತಾನೆ ಇರ್ತೀವಿ, ಏನಪ್ಪ ಇದು ಕವರ್ ಹಂಗೇ ಐತಲ್ಲ ಅಂತ. ನೋಡ್ರಿ, ಆ ಕವರ್ ಒಳಗಡೆ ಕೆಲಸ ನಡೀತಾ ಇರ್ತೈತೆ. ಗುಡ್ಸಲ್ಗೆ ಯಾರಾದರೂ ಫುಲ್ ಕವರ್ ಮಾಡಿ ಒಳಗಡೆ ತೋಡ್ತಾ ಇರೋದು ನೋಡಿದ್ದೀರಾ? ಅದು ಕವರೇ ಬೇಕಾಗಿಲ್ಲ, ಒಂದೇ ದಿವಸ ಎದೋಳ್ಬಿಡ್ತೈತೆ ಅದು. ಆದರೆ ಒಂದು ದೊಡ್ಡ ಬಿಲ್ಡಿಂಗ್ಗೆ ಒಂದು ಕವರ್ ಹಾಕ್ಬಿಟ್ಟು ನೋಡಿ ಮುಚ್ಚಿಬಿಟ್ಟಿರ್ತಾರೆ. ಹೋಗೋರು ಬರೋರೆಲ್ಲ ಏನಪ್ಪ ಇದು ಇಷ್ಟು ದಿವಸ ಕವರ್ ಐತೆ. ಆದರೆ ಕವರ್ ಮಾತ್ರನೇ ಹೊರಗಡೆ ಕಾಣಿಸ್ತಾರೆ, ಒಳಗಡೆ ಫೌಂಡೇಶನ್ ನಡೀತಾ ಇದೆ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಆಗ್ತಾ ಇದೆ, ಬರ್ತಾರಲ್ಲ, ಏನು ಮಾಡ್ತಾರೋ ಗೊತ್ತಿಲ್ವಲ್ಲ. ನೋ ಬಡಿ ಕ್ಯಾನ್ ಸಿ ದಟ್. ಆದರೆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ವಾವ್, ಇಷ್ಟು ದೊಡ್ಡ ಬಿಲ್ಡಿಂಗ್ ಹೆಂಗೆ ಬಂತು ಅಂತ ಕೇಳ್ತಾರೆ. ಅಷ್ಟು ದೊಡ್ಡ ಬಿಲ್ಡಿಂಗ್ ಬರಬೇಕಂದ್ರೆ ಒಳಗಡೆ ಕೆಲಸ ನಡೆದಿರಬೇಕು. ಸೊ ನಿನ್ನ ಲೈಫು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಫಸ್ಟು ಒಳಗಡೆ ಕೆಲಸ ನಡೀಲಿ. ಅದಕ್ಕೇನೆ ಹೇಳೋದು, ಅಂಥ ಪ್ರಸಂಗಗಳನ್ನ ಕೇಳಬೇಕು. ಅದಕ್ಕೆ ಅಂಥ ಪ್ರಸಂಗ ಮಾಡೋರನ್ನ ನಾವು ಆಯ್ಕೆ ಮಾಡ್ಕೊಬೇಕು. ಸೊ ಇವಾಗ ಎಂಥ ಬೋಧಕರನ್ನ ನಾವು ಆಯ್ಕೆ ಮಾಡ್ಕೊಬೇಕು, ಎಂಥ ಪ್ರಸಂಗ ಪ್ರೀಚರ್ನ ನಾವು ಆಯ್ಕೆ ಮಾಡ್ಕೊಬೇಕು. ಹೌ ಟು ಸೆಲೆಕ್ಟ್ ಯುವರ್ ಪಾಸ್ಟರ್? ವೆನ್ ಪಾಸ್ಟರ್ ಸ್ಪೀಕ್ಸ್, ಯು ಶುಡ್ ಹಿಯರ್ ದ ವಾಯ್ಸ್, ನಾಟ್ ದ ನಾಯ್ಸ್. ಇದು ನಾಯ್ಸು. ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಯು ಶುಡ್ ಹಿಯರ್ ದ ವಾಯ್ಸ್. If God is speaking through me, that means He is the right pastor for me. ಹಿಂಗೆ ಸೆಲೆಕ್ಟ್ ಮಾಡಬೇಕು. ದೇವರು ಹೊಡಿತಾರೆ, ಬಡಿತಾರೆ, ಅವ್ರು ಕಿರ್ಚಾಡ್ತಾವ್ರೆ, ಇಷ್ಟಕ್ಕೂ ಮಾತಾಡ್ತಾವ್ರೆ, ಅದಲ್ಲ ನಿನ್ನ ಪಾಸ್ಟರ್. ನಿನ್ನ ಲೈಫಲ್ಲಿ ವಾವ್ ಪಾಡಿ ಸರಿಯಾದ ಸಮಯಕ್ಕೆ ಸರಿಯಾಗಿ ಮಾತಾಡಿದ್ರಿ ಪಾಸ್ಟರ್ ಅಂದರೆ ದಟ್ ಈಸ್ ವಾಯ್ಸ್. ಲೂಕನ್ಗೆ ಬರೆದ ಪುಸ್ತಕ 8ನೇ ಅಧ್ಯಾಯ 49-50. ದ ಬುಕ್ ಆಫ್ ಲೂಕ್ ಚಾಪ್ಟರ್ 8 ವರ್ಸ್ 49-50. ಆತನು ಇನ್ನೂ ಮಾತಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವನೊಬ್ಬನು ಬಂದು, ನಿನ್ನ ಮಗಳು ಸತ್ತಳು, ಗುರುವಿಗೆ ತೊಂದರೆ ಕೊಡಬೇಡ ಅಂದನು. ಗುರುವಿಗೆ ತೊಂದರೆ ಕೊಡಬೇಡ, ಮಗಳು ಸತ್ತೋಯ್ತು ಅನ್ನೋದು ಶಬ್ದ. ಆದರೆ ಯೇಸು ಅದನ್ನು ಕೇಳಿ ಅವನಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಅಂದ್ರಲ್ಲ. ಅದು ವಾಯ್ಸ್, ಅದು ಸ್ವರ, ದೇವರ ಸ್ವರ. ಸುಮ್ಮನೆ ಹೊರಗಡೆ ಇರುವಂಥ ಶಬ್ದ ಅಲ್ಲ. ಶಬ್ದ ಏನು ಹೇಳ್ತೈತೆ? ಸತ್ತೋಯ್ತು, ಎಲ್ಲ ಮುಗಿದೋಯ್ತು, ಆಗಲ್ಲ, ಈಗಲ್ಲ, ನೆಕ್ಸ್ಟ್ ಎಲೆಕ್ಷನ್ ಬಂದರೆ ಏನಾಗುತ್ತೆ ಗೊತ್ತಿಲ್ಲ, ಇದಾಗುತ್ತೆ ಅದಾಗುತ್ತೆ. ವಾಯ್ಸ್ ಏನು ಹೇಳ್ತಾ ಗೊತ್ತಾ? ಯಾರಾದರೂ ಬರಲಿ, ಡೋಂಟ್ ವರಿ, ಲೋಕದಲ್ಲಿರೋನ್ಗಿಂತ ನನ್ನಲ್ಲಿರುವಾತನು ದೊಡ್ಡವರು. ನಾನು ನಿನ್ನ ಜೊತೆ ಇದ್ದೀನಿ, ನಾನು ನಿನ್ನನ್ನು ಪೋಷಿಸ್ತೀನಿ, ನಾನು ನಿನ್ನ ನಡೆಸ್ತೀನಿ. ಯಾರು ಎಲೆಕ್ಷನಲ್ಲಿ ಬಂದರೆ ನಮಗೇನು? ಇಲ್ಲ ಈ ಗೌರ್ಮೆಂಟ್ ಬಂದರೆ, ಇಲ್ಲ ಆ ಗೌರ್ಮೆಂಟ್ ಬಂದರೆ, ಗೌರ್ಮೆಂಟ್ ಈಸ್ ಅಪಾನ್ ದ ಶೋಲ್ಡರ್ ಆಫ್ ಗಾಡ್. ರಾಜರನ್ನು ನೇಮಿಸೋದು, ರಾಜರನ್ನು ತೆಗೆಯೋದು ದೇವ್ರ ಕೈಲಿ ಐತಂತೆ. ಅಷ್ಟು ದೊಡ್ಡ ದೇವರಿದ್ದಾರೆ. ನಾವು ಎಲ್ಲ ಬನ್ನಿ ಪ್ರೇಯರ್ ಮಾಡೋಣ. Don't worry. We have a label called I am the Son of God. I am not Methodist. I am not Seventh Day. I am not Catholic. I am not Pentecost. I am the Son of God. ನೀವು ಟ್ಯಾಗ್ ಎತ್ಬಿಡಿ. ನಮ್ಮ ಚರ್ಚಲ್ಲಿ ಹುಚ್ಚಿಡಿತೈತಾ? ನಮ್ಮ ಚರ್ಚು ನಿಮ್ಮ ಚರ್ಚ್ ಬಿಟ್ಬಿಡಪ್ಪ. ನೀನು ಯಾರು ಅಂತ ಅರ್ಥ ಮಾಡ್ಕೊ. ನೀನು ಯಾರು ಅಂತ ಹೇಳ್ಕೊಡೋ ಒಂದು ಸ್ಕೂಲ್ಗೆ ಹೋಗು. ಇಲ್ಲ ಪಾಸ್ಟರ್, ಕೆಲವ್ರು ನೋಡಿ ಚರ್ಚ್ ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಗೊತ್ತಾ? ಇಲ್ಲ ಪಕ್ಕದಲ್ಲೇ ಐತೆ, ಅದಕ್ಕೆ ಬೇಗ ಹೋಗಿ ಬಂದ್ಬಿಡೋಣ ಅಂತ ಪಕ್ಕದಲ್ಲೇ ಹೋಗ್ಬಿಟ್ಟು ಬಂದ್ಬಿಟ್ಟೆ. ಪಕ್ಕದಲ್ಲೇ ವಿಷ ಇಟ್ಟಿರ್ತಾರೆ, ಕುಡಿದ್ಬಿಟ್ಟು ಬಂದ್ಬಿಡು. ಒಂದು ಒಳ್ಳೆ ಹೋಟ್ಲ್ ಅಂದರೆ ಎಷ್ಟು ದೂರ ಹುಡ್ಕೊಂಡು ಹೋಗ್ತೀವಿ. ಅದರಲ್ಲಿ ಇವಾಗ ಫೇಸ್ಬುಕ್ಕಲ್ಲೆಲ್ಲ ಬರುತ್ತೆ ನೋಡಿ, ಏನದು ರೀಲ್ಸ್. ಮಾದೇವಪ್ಪ ಬಿರಿಯಾನಿ ಎಲ್ಲಿದೆ ಗೊತ್ತಾ? ನಾಗರ್ಬಾವಿ.
ಇಲ್ಲಿಂದ ನಾಗರಬಾವಿ, ಎಷ್ಟು ಆಳ್ಬಾವಿ ಇದ್ರೂ ಹೆಂಗೆ ಹೋಗ್ತೀವಿ? ನಾಗರಬಾವಿಗೆ ಹೋಗ್ತೀವಿ. ಯಾಕೆ ಗೊತ್ತಾ? ಒಂದು ಬಿರಿಯಾನಿ ಅಲ್ಲಿ ಚೆನ್ನಾಗಿದೆ ಅಂತ ರೀಲ್ಸಲ್ಲಿ ನೋಡಿದ್ವಿ. ಸೊ ಈ ರೀಲ್ಸ್ ನೋಡ್ಬಿಟ್ಟು ಎಲ್ಲಿ ಚೆನ್ನಾಗಿದೆ ಅಷ್ಟೂರ ಹೋಗ್ತೀವಿ. ವಾಕ್ಯ ಎಲ್ಲಿ ಚೆನ್ನಾಗಿದೆ ಯಾಕೆ ಅಲ್ಲಿ ಹೋಗಲ್ಲ? ಇಲ್ಲಪ್ಪ ಸರ್, ಪಕ್ಕದಲ್ಲೇ ಟೈಮಿಂಗ್ಸ್ ಹತ್ರ ಆಗಿಬಿಡ್ತೈತೆ. ಸೊ ನಿಮ್ಮ ಹತ್ರ ಮಾತನಾಡೋ ಶಬ್ದನ ನೀವು ಸೆಲೆಕ್ಟ್ ಮಾಡಬೇಕು. ನೋಡಿ, ಇಲ್ಲೆಲ್ಲರೂ ಹೇಳ್ತಾರೆ ಡೋಂಟ್ ಬಿ ಅಪ್. ನೋಡಿ, ಎಲ್ಲರೂ ಹೇಳ್ತಾರೆ ಮಗಳು ತೀರೋದ್ಲು, ತೊಂದರೆ ಮಾಡಬೇಡ. ಅದ್ರ ಮಧ್ಯದಲ್ಲಿ ಒಂದು ಶಬ್ದ ಬರ್ತೈತೆ, ಡೋಂಟ್ ಬಿ ಅಫ್ರೈಡ್, ಅಂಜಬೇಡ. ಆ ಶಬ್ದಕ್ಕೆ ಮಾತ್ರ ಕಿವಿ ಕೊಡು. ನೋಡಿ, ಅವ್ನು ಹೇಳ್ತಾರೆ, ದೇವ್ರೇನು ಹೇಳ್ತಾರೆ, ಜಸ್ಟ್ ಬಿಲೀವ್ ಆ್ಯಂಡ್ ಶಿ ವಿಲ್ ಬಿ ಹೀಲ್ಡ್. ನಾನು ಇವತ್ತು ಹೇಳ್ತೀನಿ, ಎಲ್ಲರೂ ಹೇಳಿರ್ತಾರೆ ನಿನ್ನ ಬಿಸ್ನೆಸ್ ಅಷ್ಟೇ, ನಿನ್ನ ಫ್ಯಾಮ್ಲಿ ಅಷ್ಟೇ, ನಿನ್ನ ಮಕ್ಕಳು ಅಷ್ಟೇ, ನಿನ್ನ ಕುಟುಂಬ ಅಷ್ಟೇ ಅಂತ. ನಾನೇನು ಹೇಳ್ತೀನಿ ಅಂದರೆ, ಮತ್ತೆ ಜೀವ ಬರುತ್ತೆ, ಮತ್ತೆ ನಿನಗೆ ಕೆಲಸ ಸಿಗುತ್ತೆ, ಮತ್ತೆ ನಿನ್ನ ಬಿಸ್ನೆಸ್ ಕ್ಲಿಕ್ ಆಗುತ್ತೆ. ಯು ವಿಲ್ ಹ್ಯಾವ್ ಲ್ಯಾಕ್ಸ್ ಆ್ಯಂಡ್ ಕ್ರೋರ್ಸ್ ಇನ್ ಯುವರ್ ಅಕೌಂಟ್ ಇನ್ ದ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಸ್ಥಿತಿಗಳು ನೋಡಿ ಮಾತನಾಡಬಾರ್ದು. ಇವತ್ತು ನೋಡಿ, ಸಾಮುವೇಲನು ಎಲ್ಲ ಮಕ್ಕಳನ್ನೆಲ್ಲ, ದಾವೀದನ ಅಣ್ಣ ತಮ್ಮದಿರನ್ನೆಲ್ಲ ಸೆಲೆಕ್ಟ್ ಮಾಡಬೇಕು ಅಲ್ವಾ? ಅಲ್ಲ, ರಾಜನಿಗೆ ಸೆಲೆಕ್ಟ್ ಮಾಡಬೇಕು. ಹೋಗ್ತಾನೆ, ಫಸ್ಟು ಕರ್ಕೊಂಬರ್ತಾನೆ. ಇವನು ತುಂಬ ಒಳ್ಳೆ ಹುಡುಗ, ಹೈಟೆಲ್ಲ ಸೂಪರ್ ಆಗಿದ್ದಾನೆ, ಚೆನ್ನಾಗಿ ಓದಿದ್ದಾನೆ. ಓಹ್ ಹೌದಾ, ಸರಿ ತೊಗೊಂಬನ್ನಿ, ಎಣ್ಣೆ ಅಂತ ಹಾಕಿಲ್ಲ. ಇಲ್ಲ, ನೆಕ್ಸ್ಟ್ ಎರಡನ್ನ ತೊಗೊಂಬರ್ತಾನೆ. ಇವನು ಭಾಳ ಚಿಕ್ಕ ವಯಸ್ಸಿಂದ ಭಾಳ ಒಳ್ಳೆ ಹುಡುಗ. ನೋ, ಇನ್ನೊಬ್ಬನ ಕರ್ಕೊಂಬನ್ನಿ, ಇವನು ಒಳ್ಳೆ ಎಜುಕೇಟೆಡ್, ತುಂಬ ಚುರುಕು. ಇಲ್ಲ, 7 ಜನ ಆಗೋಯ್ತು. ಈ 7ರಲ್ಲಿ ಯಾರನ್ನ ಸೆಲೆಕ್ಟ್ ಮಾಡೋಣ? ಹಂಗೋಗಿಲ್ಲ. ಅವನು ಕೇಳ್ತಾನೆ, ಬೇರೆ ಯಾರೂ ಇಲ್ವಾ? ಒಬ್ಬೇ ಒಬ್ಬ ಅವನು ವೇಸ್ಟ್ ಫೆಲೋ ಅಲ್ಲಿ ಕುರಿ ಮೇಯಿಸ್ತಾ ಇದ್ದಾನೆ, ಕರ್ಕೊಂಬನ್ನಿ. ವೆನ್ ಈ ಸಾ ಹಿಮ್ ಗಾಡ್ ಸ್ಪೋಕ್ ಟು ಹಿಮ್, ಈ ಈಸ್ ದ ಒನ್. ಒಂದು ವೇಳೆ ಸಾಮುವೇಲನು ಯಾರನ್ನೋ ಒಬ್ಬರನ್ನ ಅನಾಯಿಂಟ್ ಮಾಡಿಬಿಟ್ಟಿದ್ರೆ ಏನಾಗ್ಬಿಟ್ಟಿರೋದು ನೋಡಿ? ರೈಟ್ ಪರ್ಸನ್, ಈ ಹರ್ಡ್ ದ ವಾಯ್ಸ್, ಈ ಸೆಡ್ ಈ ಈಸ್ ದ ಮ್ಯಾನ್. ಅಲ್ಲಿ ದಾವೀದನ ಅರಸನಾದನು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅದಕ್ಕೆ ಒಳಗಡೆ ನಿನಗೊಂದು ವಾಯ್ಸ್ ಕೇಳಿಸ್ಬೇಕು, ದಿಸ್ ಈಸ್ ಯುವರ್ ಟೈಮ್, ಡೋಂಟ್ ವರಿ, ಡು ನಾಟ್ ಫಿಯರ್. ನೋಡಿ, ನಿನ್ನ ತೀರ್ಮಾನ ಇದೆಯಾ? ದಟ್ ಈಸ್ ಕಾಲ್ಡ್, ಅಲ್ಲೇ ಅದರಲ್ಲೇ ನಿನ್ನ ಆಶ್ವಾಸ, ಯಾವುದ್ರಲ್ಲೂ ಅಲ್ಲಾಡಬಾರ್ದು. ಗಾಡ್ ಈಸ್ ಗೋಯಿಂಗ್ ಟು ಬ್ಲೆಸ್ ಮೀ. ಒಂದು 100 ಜನ ಒಬ್ಬನ ತುಂಬ ಒಳ್ಳೆಯವನು ಅಂತ ಹೇಳ್ತಾನೆ ಇಟ್ಕೊಳ್ಳಿ, ಎಕ್ಸಾಂಪಲ್. ಒಂದು 100 ಜನ, ಇವನು ತುಂಬ ಒಳ್ಳೆಯವನು, ಅವ್ರ ತಲೆನೇ ಮೇಲೆ ಕೆತ್ತಲ್ಲ, ಯಾವ ಕೆಟ್ಟ ಅಭ್ಯಾಸ ಇಲ್ಲ, ಕೋಪ ಬರಲ್ಲ, ಒಳ್ಳೆಯವರು ಅಂತ 100 ಜನ ಹೇಳ್ತಾರೆ. 100 ಜನ ಸರ್ಟಿಫಿಕೇಟ್ ಸಿಕ್ತು. ಇವನು ಒಂದು ದಿವಸ ಎಲ್ಲ ಒಂದು ಬಾರಲ್ಲಿ ಕುಡಿತಾ ಇದ್ದಾನೆ. 100 ಸರ್ಟಿಫಿಕೇಟ್ ಬಂತಲ್ಲ, ಅವನು ಒಂದು ಬಾರಲ್ಲಿ ಕುಡಿತಾವನೆ. ಅದನ್ನು ಒಬ್ಬ ನೋಡ್ಬಿಟ್ಟ. 100 ಜನ ಹೋಗಿ ಅವನ ಹತ್ರ ಹೇಳ್ತಾರೆ, ಅವ್ರು ತುಂಬ ಒಳ್ಳೆಯವನು, ಅವ್ರು ತುಂಬ ಒಳ್ಳೆಯವರು, ಭಾಳ ಒಳ್ಳೆಯವರು ಅಂತ. ನೋಡ್ದವನು ಏನು ಹೇಳ್ತಾನೆ? ಒಪ್ಪಲ್ಲ ಅಲ್ವಾ? ಯಾಕೆ? ವಿಟ್ನೆಸ್ ನೋಡ್ಬಿಟ್ಟ. ಈಗ 100 ಜನ ಕನ್ವಿನ್ಸ್ ಮಾಡಿದ್ರು ಅವ್ನು ಕನ್ವಿನ್ಸ್ ಆಗಲ್ಲ, ಬಿಕಾಸ್ ಈ ಸಾ. ಅದೇ ರೀತಿಯೇ 1000 ಪ್ರೀಚಿಂಗ್ ನಾನು ಕೇಳಿದ್ರು ನಾನು ಕನ್ವಿನ್ಸ್ ಆಗಲ್ಲ, ಬಿಕಾಸ್ ಐ ಸಾ ಗಾಡ್ ಈಸ್ ಗುಡ್ ಇನ್ ಮೈ ಲೈಫ್. 100 ಪ್ರಸಂಗ ನಾನು ಕೇಳಲಿ, ನಾನು ಒಪ್ಪಲ್ಲ. ಯಾಕೆ ಗೊತ್ತಾ? ನಾನು ಕಣ್ಣಾರೆ ನೋಡಿದ್ದೀನಿ ಹೆಂಗಿದ್ದಂಥ ನನ್ನನ್ನು ಈಗ ದೇವರು ಎಲ್ಲಿ ತಗೊಂಬಂದಿದ್ದಾರೆ, ಎಷ್ಟು ಆಶ್ವಾಸಿದ್ದಾರೆ ಅಂತ, ದೇವರು ಎಷ್ಟು ಒಳ್ಳೆಯವರು ಅಂತ ನಾನು ನೋಡಿರೋದ್ರಿಂದ ಎಷ್ಟೇ ದೊಡ್ಡ ಪ್ರೀಚ್ ಮಾಡಿದ್ರು 100 ಜನ ಒಂದು ಕಡೆ ನಿಂತ್ಕೊಳ್ಳಿ, ನಾನು ಒಬ್ಬ ಒಂದು ಕಡೆ ನಿಂತ್ಕೊಂಡು ಹೇಳ್ತೀನಿ, ಗಾಡ್ ಈಸ್ ಗುಡ್. ಯಾಕೆ ಗೊತ್ತಾ? ಐ ವಿಟ್ನೆಸ್. ನಾನು ಐ ವಿಟ್ನೆಸ್ಸು, ಅದಕ್ಕೆ ಐ ಆಮ್ ದ ವಿಟ್ನೆಸ್. ಫಾರ್ ಗಾಡ್ ಈಸ್ ಗುಡ್ ಅನ್ನೋದಕ್ಕೆ ಐ ವಿಟ್ನೆಸ್. ನೋಡಿ, ಇಲ್ಲೊಂದು ಕಡೆ ಒಬ್ಬನ್ನ ಕೇಳ್ತಾರೆ, ಯೋಹಾನನ್ ಬರೆದ ಪುಸ್ತಕ 9:24 ಒಬ್ಬ ಕುರುಡನ್ನ ಕರ್ಕೊಂಬರ್ತಾರೆ. ನೋಡಿ, ಆ ಕುರುಡ ಏನು ಹೇಳ್ತಾನೆ ನೋಡಿ. ಆದ ಕಾರಣ ಅವರು ಕುರುಡನಾಗಿದ್ದ ಆ ಮನುಷ್ಯನನ್ನು 2ನೇ ಸಾರಿ ಕರೆದು, ನೀನು ದೇವರಿಗೆ ಮಾನ ಬರುವಂತೆ ಹೇಳು, ಆ ಮನುಷ್ಯನು ಭಕ್ತಿಹೀನನೆಂದು ನಾವು ಬಲ್ಲೆವು ಎಂದು ಹೇಳಲು. ನೋಡಿ, ಎಲ್ಲರೂ ಹೇಳ್ತಾರೆ ಯೇಸು ಸ್ವಾಮಿ ಭಕ್ತಿಹೀನನು, ಸರಿ ಇಲ್ಲ, ಪಾಪಿ ಅಂತ ಎಲ್ಲರೂ ಹೇಳ್ತಾರೆ. ಈ ಕುರುಡನ್ನು ಕರ್ಕೊಂಬಂದ್ಬಿಟ್ಟು
ಹೇಳಿಸ್ತಾರೆ. ಹೌದಾ ತಾನೆ, ಹೌದು ತಾನೆ, ವಿಟ್ನೆಸ್ ಆಗಿ ಹೇಳ್ತಾರೆ. ಹೌದು ತಾನೆ, ಯೇಸು ಸ್ವಾಮಿ ಪಾಪಿ ತಾನೆ, ನಮಗೆಲ್ಲ ಗೊತ್ತು, ನೀನೇನು ಹೇಳ್ತೀಯ? ಅದಕ್ಕೆ ಅವನೇನು ಹೇಳ್ತಾನೆ ನೋಡಿ. ಆತನು ಭಕ್ತಿಹೀನನೋ ಏನೋ ನಾನರಿಯೇ. ಭಕ್ತಿಹೀನನೋ ಏನೋ ನನಗೆ ಗೊತ್ತಿಲ್ಲ. ನೀವೆಲ್ಲ ಹೇಳ್ತೀರಾ, ಒಪ್ಕೊಳ್ತೀನಿ. ಆದರೆ ಒಂದು ಮಾತ್ರ ಬಲ್ಲೆ, ಒಂದೇ ಒಂದು ಮಾತ್ರ ನನಗೆ ಗೊತ್ತು, ಕುರುಡನಾಗಿದ್ದೇನು, ಈಗ ಕಣ್ಣು ಕಾಣುತ್ತವೆ, ಈಗ ಕಣ್ಣು ಕಾಣ್ತಾ ಐತೆ, ಅಷ್ಟೇ ನನಗೆ ಗೊತ್ತು. ನೀವು ಹೇಳ್ತಾ ಇರೋದೆಲ್ಲ ನನಗೆ ಬೇಕಾಗಿಲ್ಲ. ನಾನು ಕುರುಡನಾಗಿದ್ದೆ, ಈಗ ನಾನು ನೋಡ್ತಾ ಇದ್ದೀನಿ. ಈಗ 1000 ಜನ 1000 ಕತೆ ಹೇಳಿ ದೇವ್ರು ಹೊಡಿತಾರೆ ಬಡಿತಾರೆ. ನಾನು ದರಿದ್ರನಾಗಿದ್ದೆ, ಇವತ್ತು ನಾನು ಆಶೀರ್ವಾದವಾಗಿದ್ದೀನಿ. ಯಾರಿಗೂ ಬೇಡವಾಗಿದ್ದೆ, ಇವತ್ತು ದೇವರು ಎಲ್ಲರಿಗೂ ಆಶೀರ್ವಾದವಾಗಿ ಇಟ್ಟಿದ್ದಾರೆ. ಹೋಪ್ಲೆಸ್ ಆಗಿದ್ದೆ, ದೇವರೊಂದು ಹೋಪ್ ಕೊಟ್ಟಿದ್ದಾರೆ. ಸಾಯ್ಬೇಕಾಗಿದ್ದ ನನ್ನ ದೇವರು ಬದುಕಿಸಿದ್ದಾರೆ. ಯಾವತ್ತೋ ಇಲ್ಲ ಅಂತ ಅಡ್ರೆಸ್ ಇರ್ತಾಯಿತ್ತು, ಇವತ್ತು ದೇವ್ರು ನನ್ನನ್ನು ಬಾಳಿಸ್ತಾ ಇದ್ದಾರೆ. ಅಷ್ಟೇ ನನಗೆ ಗೊತ್ತು. ಅದಕ್ಕೆ ಕುರುಡ ಏನು ಹೇಳ್ತಾನೆ, ನೀವೇನು ಹೇಳ್ತೀರೋ ನನಗೆ ಗೊತ್ತಿಲ್ಲ, ಅವ್ರು ಒಳ್ಳೆಯವರೋ ಕೆಟ್ಟವರೋ ಗೊತ್ತಿಲ್ಲ, ಕುರುಡನಾಗಿದ್ದೆ, ಈಗ ನಾನು ನೋಡ್ತಾ ಇದ್ದೀನಿ. ಇದೇ ವಿಟ್ನೆಸ್. ಇವತ್ತು ನಿಮ್ಮ ಲೈಫ್ ಹೆಂಗಿತ್ತು, ಇವತ್ತು ದೇವರು ಎಲ್ಲರಿಗೂ ತಂದಿದ್ದಾರೆ. ಯು ಆರ್ ದ ವಿಟ್ನೆಸ್. ಇನ್ನೂ ಒಂದು ಕಾಲ ಬರುತ್ತೆ, ತುಂಬ ಆಶೀರ್ವಾದ ಬಂದಮೇಲೆ ನೀವು ಹೇಳ್ತೀರಾ, ಏನಕ್ಕೂ ಯೂಸ್ ಇಲ್ಲದೆ ಇದ್ದೆ, ಇವತ್ತು ದೇವರು ಇಷ್ಟು ಲಕ್ಷಕ್ಕೆ ನನ್ನನ್ನು ಆಶೀರ್ವದಿಸಿದ್ದಾರೆ ಅಂತ ನೀವು ಸಾಕ್ಷಿ ಹೇಳುವಂತೆ ದೇವ್ರು ನಿಮ್ಮನ್ನು ಮೇಲಕ್ಕೆ ತರ್ತಾರೆ, ಆಶೀರ್ವದಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಒಂದು ಕ್ವಶನ್ ಇರ್ಬೋದು, ಪಾಸ್ಟರ್ ಎಷ್ಟು ಆಶೀರ್ವದಿಸ್ಬೋದು ದೇವ್ರು ನನ್ನ? ನೀವೇನು ಹೇಳ್ತೀರಾ, ಎಷ್ಟು ಆಶೀರ್ವದಿಸ್ಬೋದು ನಿಮ್ಮನ್ನು? ನಿಮ್ಗೆ ಐಡಿಯಾ ಇದೆಯಾ ಎಷ್ಟವರೆಗೂ ದೇವರು ಯಾವ ರೀತಿಯಲ್ಲಿ ನಿಮ್ಮನ್ನು ಆಶೀರ್ವದಿಸ್ತಾರೆ ಅಂತ ಒಂದು ಐಡಿಯಾ ಇದೆಯಾ? ಗಾಡ್ ಈಸ್ ಗುಡ್. ಏನಕ್ಕೆ ಆಲ್ವೇಸ್ ಗುಡ್ ಹೇಳಿ? ದೇವ್ರು ಇಷ್ಟ ಬಂದಂಗೆ ಆಶ್ವಾಸಲ್ಲ. ಯಾಕೆ ಗೊತ್ತಾ? ಅವ್ರವ್ರ ಕೆಪಾಸಿಟಿಗೆ ತಕ್ಕನಂಗೆ ಆಶ್ವಸ್ತಾರೆ. ಈ ರೀತಿ ಹೇಳ್ತೀನಿ ನೋಡಿ. 2 Corinthians 9:6, 2 ಕೊರಿಂಥದವರೆಗೆ ಬರುತ್ತೆ ಪುಸ್ತಕ, 9ನೇ ಅಧ್ಯಾಯ 6ನೇ ವಾಕ್ಯ. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿಯೇ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳಿದುಕೊಳ್ಳಿರಿ. ಇವಾಗ ಯಾರ ಹತ್ರ ಐತೆ ಎಲ್ಲ ಆಶೀರ್ವಾದ? ಅಷ್ಟೇ. ಸೊ ನಾವು ಒಂದನ್ನು ಚೆನ್ನಾಗಿ ತಿಳ್ಕೊಬೇಕು, ನಾವು ಬಿತ್ತೋದು ಆಶೀರ್ವಾದ ಬರ್ಸೋದಕ್ಕಾಗೆಲ್ಲ, ಇರೋ ಆಶೀರ್ವಾದನ ಹೆಚ್ಚಿಸೋದಕ್ಕಾಗಿ. ಯಾಕಂದರೆ ನಾವು ಬಿತ್ತಿ ಆಶೀರ್ವಾದ ಬರೋಲ್ಲ. ಯಾಕಂದರೆ ಆಶೀರ್ವಾದ ಬರೋದು ನಾಟ್ ಬೈ ಸೋಯಿಂಗ್, ಥ್ರೂ ಕ್ರೈಸ್ಟ್. ಚೆನ್ನಾಗಿ ತಿಳ್ಕೊಳ್ಳಿ. ಬ್ಲೆಸ್ಸಿಂಗ್ ಕಮ್ಸ್ ಥ್ರೂ ದ ಕ್ರಾಸ್, ನಾಟ್ ಬೈ ಅವರ್ ಸೋಯಿಂಗ್. ದೆನ್ ವೈ ವಿ ಹ್ಯಾವ್ ಟು ಸೋ? ದಟ್ ಶೋಸ್ ಅವರ್ ಕೆಪಾಸಿಟಿ. ಪ್ರೈಸ್ ದಿ ಲಾರ್ಡ್. ಈ ರೀತಿ ಹೇಳ್ತೀನಿ ನೋಡಿ. ಈಗ ಎಲ್ಲರನ್ನೂ ಒಂದೇ ಥರ ದೇವ್ರು ಆಶ್ವಸಕ್ಕಾಗೋದಿಲ್ಲ. ಯಾಕಂದರೆ ಅವ್ರವ್ರಿಗೆ ಅಂತ ನನ್ನ ಕೆಪಾಸಿಟಿ ಇರುತ್ತೆ. ನನ್ನ ಕೆಪಾಸಿಟಿ, ನಿಮ್ಮ ಕೆಪಾಸಿಟಿ. ಇವಾಗ ಒಂದು ಉದಾಹರಣೆ, ಇವಾಗ ನೀವು ನನ್ನನ್ನು ನಿಮ್ಮ ಮನೆಗೆ ಊಟಕ್ಕೆ ಕರಿತೀರ, ಟಿಫನ್ ಕರಿತೀರ, ಓಕೆನಾ? ಟಿಫನ್ ಕರೆದ್ಬಿಟ್ಟು ಹೇಳ್ತೀರಾ, ಪಾಸ್ಟರ್ 2 ಇಡ್ಲಿ ತಿನ್ನಿ ಅಂತ. 2 ಇಡ್ಲಿ ತಿನ್ನಿ ಅಂತ. ಅದಕ್ಕೆ ನಾನೇನು ಹೇಳ್ತೀನಿ? 2 2 ಸಾಲಲ್ಲ ಸಿಸ್ಟರ್. ಸರಿ, ತಿರ್ಗಾ ಬರ್ತೀರಾ, ಪಾಸ್ಟರ್ 20 ಇಡ್ಲಿ ತಿನ್ನಿ. 20 ನನ್ನ ಕೈಲಾಗಲ್ಲ. ಮತ್ತು ನೀವೇನು ಮಾಡಬೇಕು? ಪಾತ್ರೆ ತೊಗೊಂಬಂದು ಇಟ್ಬಿಡ್ಬೇಕು. ನನಗೆ ಎಷ್ಟು ಬೇಕೋ ನಾನು ಅಷ್ಟು ಹಾಕ್ಕೊಳ್ತೀನಿ. ಅದೇ ರೀತಿಯೇ ದೇವ್ರ ಆಶೀರ್ವಾದ ತೊಗೊಂಬಂದು ನಿಮ್ಮ ಮುಂದೆ ಇಟ್ಟಿದ್ದಾರೆ. ನಿನಗೆ ಎಷ್ಟು ಬೇಕೋ ನೀನು ಹಾಕ್ಕೊಬೋದೆ ಹೊರ್ತು ತಿನ್ನೋಕ್ಕಾಗದೇ ಇದ್ಮೇಲೆ 20 ಇಡ್ಲಿ ತಿನ್ನಿಸಿ ವಾಂತಿ ಎಚ್ಚಲ್ಲ ದೇವರು. ನಾನು 5 ಇಡ್ಲಿ ತಿನ್ಬೋದು. ಕೆಲವ್ರು ನೋಡಿ ತಿಂದರೆ ಒಂದೇ ಸತಿ 10 ಇಡ್ಲಿ ತಿಂತಾರೆ, 15 ಇಡ್ಲಿ ತಿಂತಾರೆ. ಆವಾಗೆಲ್ಲ ನಾನು ಬಾಯ್ಲ್ಡ್ ಎಗ್ ತಿಂತಾಯಿದ್ದೆ ಟಿಫನ್ಗೆ. 12 ಮೊಟ್ಟೆ, ಬಾಯ್ಲ್ಡ್ ಮೊಟ್ಟೆ, ದೊಡ್ಡ ಬಾಳೆಹಣ್ಣು ಒಂದು 12 ಟಿಫನ್ಗೆ, ಒಂದು ಪಾತ್ರೆ ತುಂಬ ಅನ್ನ. ಆವಾಗ ಅಷ್ಟು ಕೆಪಾಸಿಟಿ. ಈಗ ತಿಂದಿದ್ದೆಲ್ಲ ಕರಗಿಸ್ತಾ ಇದ್ದೀನಿ. ತಿನ್ನೋಕ್ಕೊಂದು ಕಾಲ, ಕರಗಿಸೋಕ್ಕೊಂದು ಕಾಲ. ಸೊ ನಾನೇನು ಹೇಳ್ತೀನಿ ಅಂದರೆ, ನಾನು ಇಷ್ಟು ತಿಂದಿದ್ದೀನಿ ನೀನು ತಿನ್ನು ಅಂದರೆ ಅವ್ನು ಹೇಳ್ತಾನೆ ನನ್ನ ಕೈಲಿ ಆಗಲ್ಲ ಪಾಸ್ಟರ್. ಯಾಕಂದರೆ ಅವನು ಹೊಟ್ಟೆ ಚಿಕ್ಕದು, ಅವ್ನಿಗೆ 20 ಇಡ್ಲಿ ತಿನ್ನು ಅಂದರೆ ಎಲ್ಲಿ ತಿಂತಾನೆ? ಸೊ ಕೆಲವರು ಕ್ರೈಸ್ತರು ಆಶ್ವಸ್ತಾರೆ ಅಂದರೆ ಎಲ್ಲ ಆಶೀರ್ವಾದ ಹೋಗಿದ್ದಾನೆ. ಅವ್ನ ಕೆಪಾಸಿಟಿ ಚಿಕ್ಕದು. ಅವ್ನು ಸ್ವಲ್ಪ ಇದ್ದರೆ ಸಾಕು, ಒಂದು 2 ವೀಲರ್ ಇದ್ದರೆ ಸಾಕು ಅಂತ. ಅವ್ನ ಮುಂದೆ ಜಾಗವಾರ ನಿಲ್ಲಿಸಿದ್ರೆ ಏನು ಪ್ರಯೋಜನ?
BMW ವ್ಯಾಲ್ಯೂ ಗೊತ್ತಿಲ್ಲ, ಜಾಗ್ವಾರ್ ವ್ಯಾಲ್ಯೂ ಗೊತ್ತಿಲ್ಲ. ಅವನು ಬೇಕಾಗಿರೋದು ಚಿಕ್ಕದು. ಪಾಸ್ಟರ್ ಒಂದು ಜ್ಞಾನ ಇದ್ದರೆ ಸಾಕು, ಅವನ ಜ್ಞಾನ ಅಷ್ಟೇ. ಸೊ ಅವನು ಜ್ಞಾನವಾಗಿ ಪ್ರಾರ್ಥಿಸ್ತಾ ಇದ್ದಾನೆ, ದೇವರೇ ಒಂದು ದಿವಸ ನನಗೆ ಜ್ಞಾನ ಬರದೇ ಬರುತ್ತೆ ಅಂತ. ಇವನಿಗೆ ಜ್ಞಾನ ಬರಬೇಕು, ಜ್ಞಾನ ಬರಬಾರ್ದು. ಸೊ ಈಸ್ ಪ್ರೇಯಿಂಗ್ ಫಾರ್ ದಟ್. ಅವನ ಕೆಪಾಸಿಟಿ ಅಷ್ಟೇ ಹೋಗೋದು. ಅವನ ಹತ್ರ ದೊಡ್ಡ ದೊಡ್ಡ ಆಶೀರ್ವಾದ ಕೊಟ್ಟರೆ ಶಾಕಲ್ಲೇ ಸತ್ತೋಗ್ತಾನೆ. ಅದಕ್ಕೆ ಇನ್ಕ್ರೀಸ್ ಯುವರ್ ಕೆಪಾಸಿಟಿ. ಹೌ ಐ ಕ್ಯಾನ್ ಇನ್ಕ್ರೀಸ್ ಮೈ ಕೆಪಾಸಿಟಿ? ನಾಟ್ ಬೈ ಹಿಯರಿಂಗ್ ದ ವರ್ಡ್, ಬೈ ಸೋಯಿಂಗ್. ಸೊ ನನ್ನ ಕೆಪಾಸಿಟಿ ನಾನು ಬಿತ್ತುತ್ತಾ ಇದ್ದೀನಿ, ದೇವರೇ ನನಗಿದು ಬರುತ್ತೆ. ಆಮೇಲೆ ಸೊ ಕೆಲವ್ರು ಏನು ಕೇಳ್ತಾರೆ ಗೊತ್ತಾ, ಪಾಸ್ಟರ್ ಬಿತ್ತೋದು ಕೊಯ್ಯೋದು ಹೊಸ ಒಡಂಬಡಿಕೆಯಲ್ಲಿ ಇದೆಯಾ? ಯೇಸು ಸ್ವಾಮಿ ಬಂದಮೇಲೆಲ್ಲ ಚೇಂಜ್ ಆಯ್ತಲ್ಲ, ಹಳೆ ಒಡಂಬಡಿಕೆಯಲ್ಲಿ ತಾನೇ ಟೈತು, ಹೊಸ ಒಡಂಬಡಿಕೆಯಲ್ಲಿ ಇಲ್ವಲ್ಲ? ಎಲ್ಲರ ಪ್ರಶ್ನೆ ಇದು. ಎಲ್ಲ ಚೇಂಜ್ ಆಯ್ತಲ್ವಾ? ಮತ್ತು ನೀವು ಸುನ್ನತಿ ಇಲ್ಲ ಅಂತೀರಾ, ಆಮೇಲೆ ಸಬ್ಬದ್ದೇ ಇಲ್ಲ ಅಂತೀರಾ, ಮತ್ತು ಟೈತ್ ಮಾತ್ರ ಇದೆ ಅಂತೀರಾ. ಕ್ವಶನ್. ಆದಿಕಾಂಡ ಬರೆದ ಪುಸ್ತಕ 8ನೇ ಅಧ್ಯಾಯ 22ನೇ ವಾಕ್ಯ. ದ ಬುಕ್ ಆಫ್ ಜೆನಿಸಿಸ್ ಚಾಪ್ಟರ್ 8 ವರ್ಸ್ 22. ಭೂಮಿಯು ಇರುವ ತನಕ, ಭೂಮಿಯು ಇರುವ ತನಕ. ಎಲ್ಲರೂ ಹೇಳಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಭೂಮಿ ಇರೋ ತನಕ. ಕಾಲನ್ನ ಸ್ವಲ್ಪ ತಟ್ಟು ನೋಡಿ, ಭೂಮಿ ಇದೆಯಾ ಅಂತ. ಕೆರಡೆ ಕಾಲು ತಟ್ಟು ನೋಡಿ, ಎಲ್ಲಿದ್ದೀರಾ? ದೇವ್ರು ಹೇಳ್ತಾರೆ, ಈ ಭೂಮಿ ಇರೋವರೆಗೂ. ಓಲ್ಡ್ ಕವನೆಂಟ್, ನ್ಯೂ ಕವನೆಂಟ್, ನ್ಯೂ ಟೆಸ್ಟ್ಮೆಂಟ್, ಓಲ್ಡ್ ಟೆಸ್ಟ್ಮೆಂಟ್ ಇಲ್ಲ. ಭೂಮಿ ಇರೋವರೆಗೂ. ತಟ್ಟು ನೋಡಿ ಹೇಳಿ, ಭೂಮಿ ಇರೋವರೆಗೂ. ಆ್ಯಸ್ ಲಾಂಗ್ ಆ್ಯಸ್ ದ ಅರ್ತ್ ರಿಮೈನ್ಸ್ ದೇರ್ ವಿಲ್ ಬಿ ಪ್ಲಾಂಟಿಂಗ್ ಆ್ಯಂಡ್ ಹಾರ್ವೆಸ್ಟ್, ಕೋಲ್ಡ್ ಹೀಟ್, ಸಮ್ಮರ್ ವಿಂಟರ್, ಡೇ ನೈಟ್. ತಪ್ಪೋದೇ ಇಲ್ವಂತೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಸ್ವಲ್ಪವಾಗಿ ಬಿತ್ತುವವನು ಸ್ವಲ್ಪವಾಗಿ ಕೊಯ್ಯುವನು, ಅಧಿಕವಾಗಿ ಬಿತ್ತುವವನು. ಸೊ ಇಲ್ಲಿ ಓಲ್ಡ್ ಟೆಸ್ಟ್ಮೆಂಟ್ ನ್ಯೂ ಟೆಸ್ಟ್ಮೆಂಟ್ ಬರಲ್ಲ. ಯುವರ್ ಫೇತ್, ನಿಮ್ಮ ನಂಬಿಕೆ, ನಿಮ್ಮ ಕೆಪಾಸಿಟಿ ಎಷ್ಟು ಇನ್ಕ್ರೀಸ್ ಮಾಡ್ತೀರಾ. ಅದಕ್ಕೆ ನೋಡಿ, ಕೆಲವರು ಪ್ರಸಂಗ ಹೆಂಗೆ ಕೇಳ್ತಾರೆ ಗೊತ್ತಾ, ಒಂದು ಪ್ರಸಂಗ ಕೇಳ್ತಾರೆ, ಅವ್ರಿಗೆ ಇಟ್ಸ್ ಎನಫ್, ಸಾಕಾಗುತ್ತೆ. ಕೆಲವರು ನೋಡಿ 2 ಪ್ರಸಂಗ ಕೇಳ್ತಾರೆ, ಚರ್ಚ್ ಮುಗ್ದಿದ ತಕ್ಷಣ ತಿರ್ಗಾ ಇನ್ನೊಂದು ಪ್ರಸಂಗ, ಸೆಕೆಂಡ್ ಸರ್ವಿಸ್ ಕುಂತ್ಕೊಳ್ತಾರೆ ಕೆಲವ್ರಿಗೆ. ಬಿಕಾಸ್ ದೇರ್ ಕೆಪಾಸಿಟಿ ಇಸ್ ಬಿಗ್. 2 ಸರ್ವಿಸ್ ಇಲ್ಲಿ ಮಾತ್ರ ಅಲ್ಲ, ತಿರ್ಗಾ ಸೋಮವಾರದಿಂದ ಪ್ರಸಂಗ ತಿರ್ಗಾ ಕೇಳ್ತಾ ಇರ್ತಾರೆ ಮನೆಯಲ್ಲಿ. ಒಂದು ಸಹ ತಿರ್ಗಾ ಯೂಟ್ಯೂಬ್ ಹಾಕ್ತಾರೆ, ತಿರ್ಗಾ ಫೇಸ್ಬುಕ್ ಹಾಕ್ತಾರೆ, ತಿರ್ಗಾ ಕೇಳಿದ ಪ್ರಸಂಗ ತಿರ್ಗಾ ಕೇಳ್ತಾರೆ. ಯಾಕಂದ್ರೆ ಅವ್ರ ಕೆಪಾಸಿಟಿ ದೊಡ್ಡದು. ಕೆಲವರು ನೋಡಿ ವಾರಕ್ಕೆ 1 ಸರ್ವೀಸು ಸಾಕು, ಅಷ್ಟೇ ಸಾಕು. ಹೆಚ್ಚಾಗಬೇಕು ಅಂದರೆ ಹುಚ್ಚಾಗಬೇಕು, ಕೇಳಬೇಕು, ಕೇಳ್ತಾ ಇರಬೇಕು, ಬರುತ್ತೆ ಅನ್ನೋ ನಂಬಿಕೆ ಬರ್ಸ್ಕೊಬೇಕು. ವಿ ಹ್ಯಾವ್ ಟು ಹಿಯರ್ ಮೆಸೇಜ್, ವಿ ಹ್ಯಾವ್ ಟು ರೀಡ್ ಬೈಬಲ್, ವಿ ಹ್ಯಾವ್ ಟು ವರ್ಷಿಪ್ ಗಾಡ್. ಇದೆಲ್ಲ ಮಾಡಬೇಕು ಅನ್ನೋ ರೂಲ್ಸ್ ಇಲ್ಲ. ಆದರೆ ಮಾಡ್ತಾ 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 ನಮ್ಮ ಫೇತ್ ಇನ್ಕ್ರೀಸ್ ಆಗುತ್ತೆ, ಫೇತ್ ಇನ್ಕ್ರೀಸ್ ಆಗುತ್ತೆ. ಬೆಳಿಗ್ಗೆ ಎದ್ದಿದ ತಕ್ಷಣ ದೇವ್ರ ಸಮ್ಮುಖದಲ್ಲಿ ಕೈ ಎತ್ತಿ, ದೇವರೇ ನೀನೇಪ್ಪ ನನ್ನ ಆಶ್ವಾಸೋದು, ನಿನ್ನಿಂದನೇ ಎಲ್ಲ ಬರೋದು. ನೋಡಿ, ವೆನ್ ಯು ಪ್ರೇ ಫೇತ್ ಆಪ್ರೇಟ್ಸ್, ವೆನ್ ಯು ಹಿಯರ್ ಫೇತ್ ಆಪ್ರೇಟ್ಸ್. ಸೊ ನಾವು ನಮ್ಮ ನಂಬಿಕೆಯನ್ನು ಬರ್ಸ್ಕೊಳ್ಳೋದಕ್ಕೆ ಏನು ಮಾಡ್ತಾ ಇದ್ದೀವಿ? ನಥಿಂಗ್. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಒಂದು ಸರ್ವಿಸ್ ಸಾಲಲ್ಲ ನಿನಗೆ, ಇನ್ನೊಂದು ಬೇಡ. 1 ಪ್ರಸಂಗ ಸಾಲಲ್ಲ, 6 ದಿವಸಕ್ಕೆ 6 ಪ್ರಸಂಗ ಕೇಳು. ದೇವರೇ ನಾನು ಸಂಬಳ ಬಂದಿದ ತಕ್ಷಣ ಎತ್ತಿಡ್ತೀನಿ, ಇದು ನಿನಗೆಪ್ಪ. ಈ ಡಿಸಿಪ್ಲಿನ್, ಈ ರೂಲ್ಸ್ ಎಲ್ಲ ಬರಲಿ. ನೋಡಿ, ಎಲ್ಲ ಅಟ್ಮಾಸ್ಫಿಯರ್ ಚೇಂಜ್ ಆಗುತ್ತೆ. ಆಮೇನ್. ಆದಿಕಾಂಡ ಬರೆದ ಪುಸ್ತಕ 1, 2 ಓದಿ ಬೇಗ ಬೇಗ. ಆಯಿತು. ಭೂಮಿಯು ಕ್ರಮವಿಲ್ಲದೆ ಇತ್ತು. ಎಲ್ಲರೂ ಹೇಳಿ, ಭೂಮಿ ಕ್ರಮವಿಲ್ಲದೆ ಇತ್ತು. ಪವಿತ್ರಾತ್ಮನ್ ಬಂದಾಗ ಕ್ರಮ ಆಯ್ತಂತೆ. ಲೈಫಲ್ಲಿ ಕ್ರಮವಿಲ್ಲದೆ ಇರೋದಲ್ಲ, ಡಿಸಿಪ್ಲಿನ್ಗೆ ಬರಬೇಕು. ವೆನ್ ಹೋಲಿ ಸ್ಪಿರಿಟ್ ಕಮ್ಸ್, ಆಲ್ ದ ಡಿಸಿಪ್ಲಿನ್ ಕಮ್ಸ್. ಕಮಾನ್. ಎಲ್ಲವೂ ಕ್ರಮವಾಗಿ ನೋಡಿ. ಯಾವ ಪವಿತ್ರಾತ್ಮ ಬಂತೋ ಎಲ್ಲ ಕ್ರಮ ಆಗೋಯ್ತು. ಸೊ ಎದ್ದೊಳೋದ್ರಲ್ಲಿ ಒಂದು ಕ್ರಮ, ಬೈಬಲ್ ಓದೋದ್ರಲ್ಲಿ ಒಂದು ಕ್ರಮ, ಕೊಡೋದ್ರಲ್ಲಿ ಒಂದು ಕ್ರಮ, ದೇವ್ರಿಗಾಗಿ ಎತ್ತಿಡೋದ್ರಲ್ಲಿ ಒಂದು ಕ್ರಮ, ಚರ್ಚಿಗೆ ಬರೋದ್ರಲ್ಲಿ ಒಂದು ಕ್ರಮ. ಅದಕ್ಕೆ ನಾನು ಹೇಳಿದೆ, ಚರ್ಚಿಗೆ ಆನ್ ಟೈಮಿಗೆ ಬರ್ತಾರೆ ಅಂದರೆ ಅವರು ಪ್ರಸನ್ನತೆಯನ್ನು ನೋಡಿ ಬರ್ತಾರೆ. ಪಾಸ್ಟರ್ ಬರಬೇಕಾದ್ರೆ ಬರ್ತಾರೆ ಅಂದರೆ ಅವರು ಪ್ರಸಂಗನ ನೋಡಿ ಬರ್ತಾರೆ. ಪ್ರಸಂಗನ ನೋಡಿ ಬರೋರು, ಪ್ರಸಂಗ ಮಾಡೋರು ಬಂದಾಗ ಬರ್ತಾರೆ. ಪ್ರಸನ್ನತೆನ ನೋಡಿ ಬರೋರು ಪ್ರಸಂಗಿ ಬರೋದಕ್ಕಿಂತ ಮುಂಚೆನೇ ಬಂದ್ಬಿಡ್ತಾರೆ.
ಸೊ ನೋ ಮ್ಯಾಟರ್ ವಾಟ್, ನಾನು ಬರ್ತೀನೋ ಇಲ್ವೋ, ನಾನು ಹೋಗ್ಬೇಕಪ್ಪ ದೇವ್ರ ಪ್ರಸನ್ನತೆ ಕರೆಕ್ಟಿಗೆ ಆನ್ ಟೈಮು. ಇವರೆಲ್ಲ ಪ್ರಸನ್ನತೆ ಎದುರು ನೋಡೋರು. ಪಾಸ್ಟ್ರು 9 ಗಂಟೆಗೆ ಬರ್ತಾರಲ್ವಾ, ನಾವು ಒಂದು 8:55 ಹೋಗೋಣ. ನೀನು ಯಾರಿಗಾಗಿ ಬರ್ತಾಯಿದ್ಯಾ? ಪ್ರಸಂಗಕ್ಕೆ ಬರ್ತಾಯಿದ್ಯಾ? ಪ್ರಸನ್ನತೆಗಾಗಿ ಬರ್ತಾ ಇಲ್ಲ. ಪ್ರಸನ್ನತೆಗೆ ಬಂದರೆ ಚರ್ಚ್ ಓಪನ್ ಆಗಾಕಿಂದ ಮುಂಚೆನೂ ಬಂದು ನಿಂತಿರ್ತೀರ, ಇನ್ನೂ ಓಪನ್ ಆಗಿಲ್ವಲ್ಲ ಅಂತ. ದಟ್ ಈಸ್ ಕಾಲ್ಡ್ ಪ್ರೆಸೆನ್ಸ್. ಸೊ ಲೆಟ್ ಅಸ್ ಇನ್ಕ್ರೀಸ್ ಅವರ್ ಕೆಪಾಸಿಟಿ. ದೇವರು ಎಷ್ಟು ಒಳ್ಳೆಯವರು ಅಂದರೆ ನಮ್ಮನ್ನು ಏರಾಳವಾಗಿ ಕೊಟ್ಟು ಇಷ್ಟೇ ತಿನ್ಬೇಕು ನೀನು ಅಂತ ಇಲ್ಲ. ನಿನ್ನ ಕೆಪಾಸಿಟಿ ಎಷ್ಟಿದೆ ಅಪ್ಪ, ನಿನ್ನ ಕೆಪಾಸಿಟಿ ಇಲ್ಲ ಅಂದರೆ ಬಿಟ್ಟುಬಿಡು, ಸಾಕು, ವಾಂತಿ ಎತ್ತಬೇಡ. ಎಷ್ಟು ದೇವರು ಒಳ್ಳೆಯವರು ಅಂದರೆ ನಿನ್ನ ಕೆಪಾಸಿಟಿ ಇಷ್ಟೇ ತಾನೆ, ಸಾಕ್ಬಿಡು, ತುಂಬ ಜಾಸ್ತಿ ತೊಂದರೆ ತೊಗೊಬೇಡ, ಇಷ್ಟೇ ಸಾಕ್ಬಿಡು, ನಿನ್ನ ಲೆವೆಲ್ ಅಷ್ಟೇ. ಇಲ್ಲ ದೇವರೇ ನನ್ನ ಲೆವೆಲ್ ಇಷ್ಟಿಲ್ಲ, ನಾನು ಇನ್ನೂ ಇನ್ಕ್ರೀಸ್ ಮಾಡ್ತೀನಿ ಅಂದರೆ ದೇವ್ರು ನಿನ್ನಿಂದ ಇರ್ತಾರೆ. ಸೊ ಆಲ್ ದ ಬ್ಲೆಸ್ಸಿಂಗ್ಸ್ ಈಸ್ ಅಪ್ ಟು ಯು. ಎಲ್ಲ ಆಶೀರ್ವಾದ ದೇವ್ರು ಮಾಡಿ ರೆಡಿಯಾಗಿ ಇಟ್ಟಿದ್ದಾರೆ. ನೀವು ನಿಮ್ಮ ಫೇತನ್ನು ಹೆಂಗೆ ಆಪ್ರೇಟ್ ಮಾಡ್ತೀರೋ ಆ ರೀತಿ ದೇವ್ರು ನಡೆಸ್ತಾರೆ. ಪ್ರೈಸ್ ದಿ ಲಾರ್ಡ್. ಸೊ ನಾವು ಭಯಪಡಬೇಕಾದಂಥ ಅವಶ್ಯಕತೆ ಇಲ್ಲ. ದೇವ್ರು ನಮ್ಮ ಜೊತೆ ಇದ್ದಾರೆ, ದೇವ್ರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. Psalms 124 124 1ರಿಂದ ಕನ್ನಡದಲ್ಲಿ ಓದ್ಮ ಬೇಗ. ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತೆಂದು ಇಸ್ರಾಯೇಲರೇ ಹೇಳಲಿ. ನರರು ನಮಗೆ ವಿರೋಧವಾಗಿ ಎದ್ದಾಗ ಯೆಹೋವನು ಇಲ್ಲದಿದ್ದರೆ ನಿಶ್ಚಯವಾಗಿ ಅವರು ಕೋಪದಿಂದ ಉರಿಗೊಂಡು ನಮ್ಮನ್ನು ಜೀವ ಸಹಿತವಾಗಿ ನುಂಗಿ ಬಿಡುತ್ತಿದ್ದರು. ಜನ ಏನ್ ಮಾಡ್ಬಿಡ್ತಾ ಇದ್ರಂತೆ? ತಿಂದು ಬಿಡ್ತಾ ಇರ್ಲಿಲ್ಲಂತೆ, ನುಂಗು ಬಿಡ್ತಾ ಇದ್ರಂತೆ. ಎಲ್ಲರೂ ಹೇಳಿ ಸ್ವಾಲೋಡ್ ಸಲೈವ್ ಅಂತೆ, ನುಂಗು ಬಿಡ್ತಾ ಇದ್ರಂತೆ. ಜನ ಹೆಂಗಿದ್ದಾರೆ ಗೊತ್ತಾ? ನಿನ್ನನ್ನು ಸಾಯಿಸೋಕ್ಕೆ, ಬೀಳ್ಸೋಕ್ಕೆ, ನಿಮ್ಮನ್ನು ಕಾಲು ಎಳಿಯೋಕ್ಕೆ ಕಾಯ್ತಾ ಇದ್ದಾರೆ ನಿನ್ನನ್ನು ನುಂಗಬೇಕು ಅಂತ. ಯಾಕಂದರೆ ನೀನು ನಗಾಡೋದು, ನೀನು ಚೆನ್ನಾಗಿರೋದು ಯಾರಿಗೂ ಇಷ್ಟ ಆಗಲ್ಲ. ದೇ ವುಡ್ ಹ್ಯಾವ್ ಸ್ವಾಲೋಡ್ ಅಸ್ ಅಲೈವ್. ಯಾವುದು ಒಂದು ಮನುಷ್ಯನ ಯಾವ್ದು ನುಂಗೋದು ಹೇಳಿ? ಪೈಥಾನ್. ಎಲ್ಲರೂ ಹೇಳಿ ಪೈಥಾನ್. ನಮ್ಮ ಸುತ್ತಲೂ ಆ ಥರ ಸೈತಾನ್, ಆ ಥರ ಪೈಥಾನ್ಗಳಿದೆ, ನಿನ್ನನ್ನು ನುಂಗು ಬಿಡಬೇಕು ಅಂತ. ದಾವೀದನು ಹೇಳ್ತಾನೆ, ಬಟ್ ಗಾಡ್ ಈಸ್ ವಿತ್ ಮೀ. ಐ ಮೀನ್ ಐ ಹ್ಯಾವ್ ಎ ಲೇಬಲ್, ಐ ಆಮ್ ದ ಸನ್ ಆಫ್ ಗಾಡ್, ನೋ ಒನ್ ಕ್ಯಾನ್ ಸ್ವಾಲೋ ಮೀ. ನಮ್ಮನ್ನು ಹಿಂದಟ್ಟು ಬರ್ತಾ ಇದ್ದಾರಂತೆ ನೋಡಿ. ದಾವೀದನು ಯಾರು? ಈ ವಾಸ್ ಎ ಶೆಪರ್ಡ್, ಕುರುಬನಾಗಿದ್ದ. ಈಗ ದಾವೀದನು ಕುರುಬನಾಗಿದ್ದಾಗ ಹಿಂದಟ್ಟಿದ್ಯಾರು? ಕಿಂಗ್ ಸೌಲನ್ನು ಹಿಂದಟ್ತಾ ಇದ್ದ. ಇವನು ಹೆಂಗಾದ್ರೂ ಸಾಯಿಸ್ಬಿಡ್ಬೇಕು ಅಂತ. ಅದಕ್ಕೆ ಇವನು ಅಲ್ಲೋಗಿ ಗುಹೆಯಲ್ಲಿ ಬಚ್ಕೊಳ್ತಾನೆ, ಇಲ್ಲಿ ಬಚ್ಕೊಳ್ತಾನೆ. ಅದಕ್ಕೆ ದಾವೀದನು ಈ ರೀತಿ ಹೇಳ್ತಾನೆ, ನನ್ನನ್ನು ಬೇಟೆಗಾರನ ಬಲೆಯಿಂದ ತಪ್ಪಿಸ್ಬಿಟ್ಟಲ್ಲಪ್ಪ ಅಂತ. ನೋಡಿ, ಒಂದು ಕುರುಬನನ್ನು ಇನ್ನೊಬ್ಬ ಕುರುಬ ಅಟ್ಟಿಸ್ಕೊಂಬರೋದ್ರಲ್ಲಿ ಆಶ್ಚರ್ಯ ಇಲ್ಲ. ಆದರೆ ಒಂದು ಕುರುಬನ ಒಂದು ಅರಸನು ಅಂದರೆ ಒಂದು ಕಿಂಗ್ ಅಟ್ಟಿಸ್ಕೊಂಡ್ಬರ್ತಾ ಇದ್ದಾನೆ ಅಂದರೆ ಫುಲ್ ಟ್ರೂಪ್ ಒಬ್ಬನ. ಅದಕ್ಕೆ ಅವನು ಹೇಳ್ತಾನೆ, ನೀನು ಮಾತ್ರ ನನ್ನ ಜೊತೆ ಇಲ್ದಿದ್ದರೆ ನನ್ನನ್ನು ನುಂಗ್ಬಿಡ್ತಾ ಇದ್ರು. ಆದರೆ ಅವ್ರದ್ದು ಟ್ರೂಪ್ ಎಷ್ಟು ದೊಡ್ಡದಿದ್ರು, ನನ್ನ ಜೊತೆ ಇರೋರು ದೊಡ್ಡವರು. ಅದನ್ನೇ ಅವನು ಹೇಳ್ತಾ ಇರೋದು. ಇವರೆಲ್ಲ ನಾನು ನುಂಗ್ಬಿಡ್ತಾ ಇದ್ರು ನೋಡಿ. ಒಂದು ಕುರುಬ ಇನ್ನೊಬ್ಬನ ಕುರುಬನ ಅಟ್ಸ್ಕೊಂಬರೋದ್ರಲ್ಲಿ ಏನೂ ಇಲ್ಲ. ಆಶ್ಚರ್ಯನಾ? ಒಂದು ಕುರುಬನಿಗೆ ಇವಾಗ ಒಂದು ಸಾಧಾರಣವಾಗಿ ಈ ರೀತಿ ಹೇಳ್ತೀನಿ ನೋಡಿ. ಈ ಏರಿಯಲ್ಲಿ ಒಂದು ಸಾಧಾರಣ ಒಂದು ಬಡವ ಇದ್ದಾನೆ ಅಂತ ಇಟ್ಕೊಳ್ಳಿ. ಅವನ್ನ MLA ಹುಡುಕ್ತಾನೆ. ಅವರೇ ಕಾರ್ಗಳು ಹಾಕ್ಕೊಂಡು ಹುಡುಗರನ್ನೆಲ್ಲ ಹೇಳ್ಬಿಟ್ಟು, ಇಲ್ಲೊಬ್ಬ ಅವನಲ್ಲ, ಅವ್ನು ಹೇಳ್ಕೊಂಬರೋ ಅಂತ. ಈಗ ಅವನು ಹಿಂದೆ MLA ಗ್ರೂಪೆಲ್ಲ ಸುತ್ತಾಡ್ತೈತೆ ಹಿಡಿಬೇಕು ಅಂತ. ಪೊಲೀಸ್ ಹತ್ರ ಹೋಗೋಕ್ಕಾಗಲ್ಲ, ಯಾಕಂದರೆ ಇವೊಂದು ರೆಕಮೆಂಡಲ್ಲಿ MLA ಫೋನ್ ಮಾಡಿ ಹೇಳ್ಬಿಟ್ರು ಪೊಲೀಸ್ ಸ್ಟೇಷನ್ಗೆಲ್ಲ, ನೀವೆಲ್ಲ ಯಾರು ತಲೆ ಹಾಕ್ಬೇಡಿ ಅಂತ. ಯಾರೂ ಬರ್ತಾ ಇಲ್ಲ. ಇವಾಗ ಅವ್ನ ಗತಿ ಹೆಂಗೆ? ಫುಲ್ ಗ್ಯಾಂಗ್ ಸುತ್ತಾಡ್ತೈತೆ. MLA ಒಂದು ಕಡೆ ಹೇಳ್ತಾರೆ ಅವನ್ನ ಕರ್ಕೊಂಬ ಅಂತ. ಹೆಂಗಿರ್ತೈತೆ? ಪೊಲೀಸ್ ಸಪೋರ್ಟ್ ಇಲ್ಲ, ಯಾರಿಲ್ಲ, ಅವನೊಬ್ಬನೇ ಇದ್ದಾನೆ. ಹೆಂಗಿರ್ತೈತೆ ಪರಿಸ್ಥಿತಿ? ಆ ರೀತಿ ದಾವೀದನದು. ಆ ಊರಲ್ಲೇ ಆ ಕಿಂಗೆ ಅವನಿಗೆ ಎಷ್ಟು ನೋ ಸಪೋರ್ಟ್, ಯಾರೂ ಇಲ್ಲ. ಇವನ ಪಕ್ಕದಲ್ಲಿ ನಿಲ್ಲೋರಿಲ್ಲ, ಅಣ್ಣಂದಿರಿಲ್ಲ, ತಮ್ಮ ಇಲ್ಲ, ಫ್ಯಾಮಿಲಿ ಇಲ್ಲ, ಫ್ರೆಂಡ್ಸ್ ಇಲ್ಲ, ಯಾರೂ ಇಲ್ಲ. ಈಸ್ ಅಲೋನ್. ಅಲ್ಲ ಅವನು ಹೇಳ್ತಾನೆ, ನೀನು ಮಾತ್ರ ನನ್ನ ಜೊತೆ ಇರದಿದ್ದರೆ. ವಾವ್, ಕ್ಯಾ ಬಾತೆ. ಆಮೇಲೆ ಸೊ ದಾವೀದನು ಒಂದು ಗೊತ್ತು. ಇವಾಗ ದಾವೀದನಿಂದ ಒಂದು ಗ್ಯಾಂಗ್ ಅಟ್ಟಿಸ್ಕೊಂಡ್ಬರ್ತಾರೆ. ದಾವೀದನ ಏನು ಹೇಳಬೇಕು? ದಾವೀದನ ಯಾರು ಅಟ್ಟಿಸ್ಕೊಂಡ್ಬರ್ತಾರೆ? ಅದು ಶತ್ರು. ದಾವೀದನ ಏನು ಹೇಳ್ತಾನೆ ಗೊತ್ತಾ? ಕೀರ್ತನೆ 23:6,
ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ಈ ಶುಭ ಹಿಂದೆನೇ ಬರ್ತೈತೆ. ಶುಭವು ಕೃಪೆಯು ಹಿಂಬಾಲಿಸ್ತಾ ಐತೆ. ಆ್ಯಕ್ಚುಲಿ ಏನು ಹೇಳ್ಬೇಕು ಇವನು, ನಾನು ಹಿಂದೆ ಒಂದು ಒಟ್ಟಿಸ್ಕೊಂಡು ಬರ್ತೈತೆ ಪಾಸ್ಟರ್, ಏನೋ ಗೊತ್ತಿಲ್ಲ, ನನ್ನನ್ನು ಯಾರೋ ಹೊಡಿಯೋಕ್ಕೆ ಹಿಂದೆನೇ ಬರ್ತಾಯಿದ್ದಾರೆ ಅಂತಾನೆ ಹೇಳಬೇಕು. ದಾವೀದನ ಹೇಳ್ತಾ ಗೊತ್ತಾ, ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸ್ತೈತೆ. ನಿನ್ನ ಹಿಂದೆ ಎಷ್ಟು ಶತ್ರುಗಳು ಹಿಂದೆ ಇದ್ರು, ಮರ್ಸಿ ಆ್ಯಂಡ್ ಗ್ರೇಸ್ ಫಾಲೋಸ್ ಯು. ಇವತ್ತಿನಿಂದ ನಿನ್ನ ಹಿಂದೆ ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸುವವು. ಸೊ ಐ ಹ್ಯಾವ್ ಎ ಲೇಬಲ್, ಐ ಆಮ್ ದ ಸನ್ ಆಫ್ ಗಾಡ್. ಆಮೆನ್. ಇವತ್ತಿನಿಂದ ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಡೋಂಟ್ ಹಿಯರ್ ದ ನಾಯ್ಸ್, ಹಿಯರ್ ದ ವಾಯ್ಸ್. ಸೊ ಟುಡೇ ದಿಸ್ ಈಸ್ ಯುವರ್ ವಾಯ್ಸ್. ಡೂ ನಾಟ್ ಬಿ ಅಫ್ರೈಡ್, ಐ ಆಮ್ ದೇರ್ ವಿತ್ ಯು. ಭಯಪಡಬೇಡ, ನಾನೇ ನಿನ್ನೊಂದಿಗಿದ್ದೀನಿ, ನಾನೇ ನಿನ್ನನ್ನು ತಪ್ಪಿಸುವೆನು, ನಾನೇ ನಿನ್ನನ್ನು ಉದ್ಧರಿಸುವೆನು, ನಾನೇ ನಿನ್ನನ್ನು ಆಶೀರ್ವದಿಸುವೆನು. ಗಾಡ್ ಬ್ಲೆಸ್ ಯು. ಇವರಿಗೆ ಕೊಡುವಂಥ ಸಮಯ. ಈಗಾಗಲೇ ಅನೇಕರು ನನ್ನನ್ನು ಸ್ಪಿರಿಚುವಲ್ ಫಾದರ್ ಆಗಿ, ಸ್ಪಿರಿಚುವಲ್ ಪ್ರೀಚರ್ ಆಗಿ ನನ್ನನ್ನು ಸ್ವೀಕಾರ ಮಾಡಿಕೊಂಡು ಯಾವ್ಯಾವ ಊರುಗಳಿಂದನೋ ದೂರದಿಂದ ನೋಡ್ತಾ ಇರೋರು, ಫೇಸ್ಬುಕ್ಕು ಯೂಟ್ಯೂಬ್ ಮುಖಾಂತರ ನೋಡ್ತಾ ಇರೋರೆಲ್ಲ ಈ ಸೇವೆಗಾಗಿ ಈ ಸೇವೆಯಲ್ಲಿ ಬಿತ್ತುತ್ತಾ ಇದ್ದಾರೆ. ಯಾರೆಲ್ಲ ಈಗಾಗಲೇ ಈ ಸೇವೆಯಲ್ಲಿ ಕೊಡ್ತಾ ಇದ್ದಾರೋ ದೇವರು ಅವರನ್ನು ಆಶೀರ್ವದಿಸಲಿ. ಒಂದು ವೇಳೆ ನಿಮಗೂ ಸಹ ಪಾಸ್ಟರ್ ನಾನು ದೇವ್ರಿಗಾಗಿ ಕೊಡಬೇಕು, ದೇವ್ರ ರಾಜ್ಯಕ್ಕಾಗಿ ನಿಲ್ಲಬೇಕು, ನನ್ನ ಕೆಪಾಸಿಟಿನ ನಾನು ಇನ್ಕ್ರೀಸ್ ಮಾಡ್ಕೊಬೇಕು, ಸೊ ನಾನು ಬಿತ್ತೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಅದು ಇಷ್ಟೇ ಅಂತಲ್ಲ, ಅದು ನಿಮ್ಮ ಕೆಪಾಸಿಟಿ. ಸೊ ಒಂದು ವೇಳೆ ನೀವು ಬಿತ್ತಬೇಕು ಅಂತ ಆಸೆ ಇದ್ದರೆ ಹೇಗೆ ಬಿತ್ತಬೇಕು ಅನ್ನೋದು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಬಿತ್ಬೋದು. ಗಾಡ್ ಬ್ಲೆಸ್ ಯು.